ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ರಾಶ್ರಮ್ ಇನ್ಸ್ಟಿಟ್ಯೂಟ್ ಯೂಟ್ಯೂಬ್ ಚಾನಲ್. ರಾಶ್ರಮ್ ಫೋಕಸ್ನಲ್ಲಿ ಇವತ್ತಿನ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳನ್ನು ಡಿಸ್ಕಸ್ ಮಾಡೋಣ. ಈಗ ಡಿಸ್ಕಸ್ ಮಾಡ್ತಾ ಇರುವಂತಹ ಈ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳ ನೋಟ್ಸ್ಗಳನ್ನು ಡೌನ್ಲೋಡ್ ಮಾಡ್ಕೋಬೇಕು ಅಂತಂದರೆ ರಾಶ್ರಮ್ ಇನ್ಸ್ಟಿಟ್ಯೂಟ್ನ ಟೆಲಿಗ್ರಾಮ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಟೆಲಿಗ್ರಾಮ್ ಚಾನಲ್ನ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಲಾಗಿದೆ. ಕಳೆದ ಸೆಷನ್ನಲ್ಲಿ ಈ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಸೊಲ್ಯೂಷನ್ ನೆಟ್ವರ್ಕ್ ಅನ್ನುವ ಸಂಸ್ಥೆಯ ಮೂಲಕ ಸುಸ್ಥಿರ ಅಭಿವೃದ್ಧಿ ವರದಿ ಅಥವಾ ಸಸ್ಟೈನೇಬಲ್ ಡೆವಲಪ್ಮೆಂಟ್ ರಿಪೋರ್ಟನ್ನು ಪಬ್ಲಿಷ್ ಮಾಡಲಾಗಿದೆ ಮತ್ತು ಈ ರಿಪೋರ್ಟ್ ಬಗ್ಗೆ ಡೀಟೇಲ್ ಆಗಿ ಸಾಕಷ್ಟು ಮಾಹಿತಿಗಳನ್ನು ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಇದೇ ಒಂದು ಸಂದರ್ಭದಲ್ಲಿ ಈ ಸುಸ್ಥಿರ ಅಭಿವೃದ್ಧಿ ಗುರಿಗಳ ಬಗ್ಗೆ ಡೀಟೇಲ್ ಆದಂತಹ ಮಾಹಿತಿ ಬೇಕು ಅಂತಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳಿದ್ದೆ. ಸೊ ನಿಮ್ಮ ಕಮೆಂಟಿಗೆ ರೆಸ್ಪಾನ್ಸ್ ಮಾಡುವಂತಹ ಉದ್ದೇಶದಿಂದ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ಗಳ ಬಗ್ಗೆ ಡೀಟೇಲ್ ಆಗಿ ಈ ಆರ್ಟಿಕಲ್ನಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡೋಣ. ಜಾಗತಿಕವಾಗಿ ಈ ಸಮಾಜಗಳು ಎದುರಿಸ್ತಾ ಇರುವಂತಹ ಪ್ರಮುಖ ಸಮಸ್ಯೆಗಳಾದಂತಹ ಹಸಿವು, ಬಡತನ, ವಿದ್ಯಾಭ್ಯಾಸದ ಕೊರತೆ ಆಗಿರ್ಬೋದು, ಸರಿಯಾದ ಶುದ್ಧವಾದಂತಹ ಗಾಳಿ, ಆಹಾರದ ಮತ್ತು ಈ ಕುಡಿಯುವ ನೀರಿನ ಕೊರತೆಗಳಾಗಿರ್ಬೋದು, ಲಿಂಗ ಅಸಮಾನತೆ ಆಗಿರ್ಬೋದು ಮತ್ತು ಸರಿಯಾದಂತಹ ಪ್ರಮಾಣದಲ್ಲಿ ಬೆಳವಣಿಗೆಯ ಕುಂಠಿತತೆ ಆಗಿರ್ಬೋದು ಮತ್ತು ಜಾಗತಿಕ ಶಾಂತಿ ಆಗಿರ್ಬೋದು, ಭಯೋತ್ಪಾದನೆ ಆಗಿರ್ಬೋದು, ಈ ರೀತಿಯಾದಂತಹ ಪ್ರಮುಖ ಸಮಸ್ಯೆಗಳನ್ನು, ಪರಿಸರ ಸಂರಕ್ಷಣೆ ಆಗಿರ್ಬೋದು, ಪರಿಸರ ಮಾಲಿನ್ಯ ಆಗಿರ್ಬೋದು, ಇಂತಹ ಸಮಸ್ಯೆಗಳನ್ನು ಬಗೆಹರಿಸುವಂತಹ ನಿಟ್ಟಿನಲ್ಲಿ ಆ ಎಲ್ಲ ಸಮಸ್ಯೆಗಳನ್ನು ಕ್ರೋಢೀಕರಿಸುವುದರ ಮೂಲಕ ವಿಶ್ವಸಂಸ್ಥೆಯ ಮೂಲಕ, ಯುನೈಟೆಡ್ ನೇಷನ್ ಆರ್ಗನೈಸೇಷನ್ ಮೂಲಕ 2015ನೇ ಇಸವಿಯಲ್ಲಿ ಮುಂದಿನ 15 ವರ್ಷಗಳ ಕಾಲ ಅಂದರೆ 2030ನೇ ಇಸವಿಯವರೆಗೆ ಈ ಪ್ರಮುಖವಾದಂತಹ 17 ಸಮಸ್ಯೆಗಳನ್ನು ಬಗೆಹರಿಸುವಂತಹ ನಿಟ್ಟಿನಲ್ಲಿ ಎಲ್ಲ ಸದಸ್ಯ ರಾಷ್ಟ್ರಗಳು ಕೂಡ ಪ್ರಯತ್ನವನ್ನು ಪಡಬೇಕು ಅಂತ ಈ ಗುರಿಗಳನ್ನು ಸೆಟ್ ಮಾಡಲಾಗುತ್ತೆ. ಸೊ ಇದನ್ನು ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಥವಾ ಸುಸ್ಥಿರ ಅಭಿವೃದ್ಧಿ ಗುರಿಗಳು ಅಂತ ಗುರುತಿಸಲಾಗುತ್ತದೆ. ಅಥವಾ ಈ ಗುರಿಗಳನ್ನು ಅಜೆಂಡಾ 2030 ಅಂತ ಕೂಡ ಗುರುತಿಸಲಾಗುತ್ತೆ. ಯುನೈಟೆಡ್ ನೇಷನ್ಸ್ನಿಂದ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು, ವಿಶ್ವಸಂಸ್ಥೆಯ ಮೂಲಕ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸುಸ್ಥಿರ ಅಭಿವೃದ್ಧಿ ಅಂದರೆ ಏನು ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ 18-19ನೇ ಶತಮಾನದ ಪ್ರಾರಂಭದಲ್ಲಿ ಅಥವಾ ಈ ಒಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ ಮುಖ್ಯವಾಗಿ ಯುರೋಪ್ ಮತ್ತು ಅಮೇರಿಕಾ ರಾಷ್ಟ್ರಗಳಲ್ಲಿ ಕೈಗಾರಿಕಾ ಕ್ರಾಂತಿ, ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಪ್ರಾರಂಭವಾಗುತ್ತೆ. ಸೊ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ನಡೀತಾ ಇರಬೇಕಾದ್ರೆ ಜಗತ್ತಿನ ಈ ಪ್ರಮುಖ ಮುಂದುವರಿದಂತಹ ರಾಷ್ಟ್ರಗಳೇನು ಮಾಡ್ತವೆ ಅಂತಂದರೆ ಈ ಕೈಗಾರಿಕಾ ಕ್ರಾಂತಿ ಅಥವಾ ಕೈಗಾರಿಕಾ ಬೆಳವಣಿಗೆಗೆ ಮುಖ್ಯವಾದಂತಹ ಪ್ರೋತ್ಸಾಹವನ್ನು ನೀಡಿ ಪರಿಸರ ಮಾಲಿನ್ಯ ಮತ್ತು ಈ ವಾತಾವರಣದ ಸಂರಕ್ಷಣೆ ಆಗಿರಬಹುದು ಅಥವಾ ಈ ಜನರ ಒಂದು ಸಂಪನ್ಮೂಲಗಳ ಹೆಚ್ಚಿನ ಪ್ರಮಾಣದ ಶೋಷಣೆ ಆಗಿರಬಹುದು ಮತ್ತು ಜನರ ಹಕ್ಕುಗಳ ಒಂದು ಶೋಷಣೆ ಆಗಿರಬಹುದು, ಈ ರೀತಿಯಾದಂತಹ ಪ್ರಮುಖ ಸಮಸ್ಯೆಗಳ ಮೇಲೆ ಹೆಚ್ಚಿನ ನಿರ್ಲಕ್ಷ್ಯವನ್ನು ವಹಿಸುವುದರ ಮೂಲಕ ಈ ಇಂಡಸ್ಟ್ರಿಯಲ್ ರೆವಲ್ಯೂಷನನ್ನು ಐರೋಪ್ಯ ರಾಷ್ಟ್ರಗಳು ನಡೆಸ್ತವೆ. ಅಷ್ಟೇ ಅಲ್ಲದೆ ಈ ತಾವು ಕಾಲನಿ ಮಾಡಿಕೊಂಡಿದ್ದಂತಹ ಪ್ರಮುಖ ರಾಷ್ಟ್ರಗಳ ಸಂಪನ್ಮೂಲಗಳನ್ನು ಕೂಡ ದೋಚಿಕೊಂಡು ಈ ಐರೋಪ್ಯ ರಾಷ್ಟ್ರಗಳು ಏನು ಮಾಡ್ತವೆ ಅಂತಂದರೆ ತಮ್ಮ ರಾಷ್ಟ್ರಗಳನ್ನು ಶ್ರೀಮಂತಗೊಳಿಸುವಂತಹ ನಿಟ್ಟಿನಲ್ಲಿ ಪ್ರಯತ್ನವನ್ನು ಪಡ್ತವೆ. ಸೊ ಇದೇ ಒಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ರಾಸಾಯನಿಕಗಳ ಉತ್ಪಾದನೆ ಆಗಿರ್ಬೋದು. ಸೊ ಆ ರಾಸಾಯನಿಕಗಳನ್ನು ಶುದ್ಧವಾದಂತಹ ನೀರಿನ ಮೂಲಗಳಿಗೆ ತ್ಯಜಿಸುವುದಾಗಿರ್ಬೋದು ಅಥವಾ ಈ ಓಝೋನ್ ಪದರದ ಸವಕಳಿ ಆಗಿರ್ಬೋದು ಅಥವಾ ಈ ಪರಿಸರ ಮಾಲಿನ್ಯ ಆಗಿರ್ಬೋದು, ಜೀವ ವೈವಿಧ್ಯತೆಗಳ ನಾಶ ಆಗಿರ್ಬೋದು, ಈ ಎಲ್ಲ ಪ್ರಮುಖವಾದಂತಹ ಸಮಸ್ಯೆಗಳು ತಲೆದೂರ್ತಾ ಹೋಗುತ್ತವೆ. ಸೊ ಇದೇ ಒಂದು ಸಮಸ್ಯೆಗಳನ್ನ ಬಗೆಹರಿಸುವಂತಹ ನಿಟ್ಟಿನಲ್ಲಿ ಈ ವಿಶ್ವಸಂಸ್ಥೆಯಿಂದ ಈ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ಗಳನ್ನು ಸಿದ್ಧಪಡಿಸಲಾಗಿದೆ. ಸಸ್ಟೈನೇಬಲ್ ಡೆವಲಪ್ಮೆಂಟ್ ಅಂದರೆ ಏನು, ಸುಸ್ಥಿರ ಅಭಿವೃದ್ಧಿ ಅಂದರೆ ಏನು ಅಂತ ಇದರ ಸಿಂಪಲ್ ಡೆಫಿನೇಷನನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ ನಾವು ವರ್ತಮಾನದ ಪೀಳಿಗೆ ಅನುಭವಿಸ್ತಾ ಇರುವಂತಹ ಎಲ್ಲ ಪ್ರಮುಖವಾದಂತಹ ಸಂಪನ್ಮೂಲಗಳು, ಫಾರ್ ಎಕ್ಸಾಂಪಲ್ ಶುದ್ಧವಾದ ಆಹಾರ ಆಗಿರ್ಬೋದು, ಗಾಳಿ ಆಗಿರ್ಬೋದು, ನೀರು ಆಗಿರ್ಬೋದು ಮತ್ತು ಇತರ ಪ್ರಮುಖ ನಿಸರ್ಗದಲ್ಲಿ ದೊರೆಯುವಂತಹ ಸಂಪನ್ಮೂಲಗಳಾಗಿರ್ಬೋದು ಮತ್ತು ಈಗ ಸದ್ಯಕ್ಕೆ ವಾತಾವರಣದಲ್ಲಿ ಅಥವಾ ಪರಿಸರದಲ್ಲಿ ವಾಸಿಸ್ತಾ ಇರುವಂತಹ ಜೀವ ವೈವಿಧ್ಯತೆ ಆಗಿರ್ಬೋದು, ಇವುಗಳನ್ನು ಸಂರಕ್ಷಣೆ ಮಾಡಿ ಮುಂದಿನ ಪೀಳಿಗೆಗೆ
ಅಂದರೆ ಬರುವಂತಹ ಜನ್ರೇಷನ್ಗೆ ಆ ಎಲ್ಲ ಪ್ರಮುಖವಾದಂತಹ ಸಂಪನ್ಮೂಲಗಳನ್ನು ವರ್ಗಾವಣೆ ಮಾಡುವಂತಹ ಒಂದು ಜವಾಬ್ದಾರಿಯುತವಾದಂತಹ ವರ್ತನೆಯನ್ನು ಸಸ್ಟೈನೇಬಲ್ ಡೆವಲಪ್ಮೆಂಟ್ ಅಂತ ನಾವು ಸಿಂಪಲ್ಲಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಸೊ ಇದೇ ರೀತಿಯಾಗಿ ಈ 17 ಪ್ರಮುಖವಾದಂತಹ ಸಮಸ್ಯೆಗಳನ್ನು ಬಗೆಹರಿಸುವಂತಹ ನಿಟ್ಟಿನಲ್ಲಿ ಈ 17 ಗುರಿಗಳನ್ನು ಮತ್ತು ಅದರ ಪ್ರಮುಖ ಉಪಗುರಿಗಳು ಅಥವಾ ಸಬ್ ಟಾರ್ಗೆಟ್ಸ್ಗಳನ್ನು ಕೂಡ ಗುರುತಿಸಲಾಗಿದೆ. 169 ಸಬ್ ಟಾರ್ಗೆಟ್ಸ್ಗಳನ್ನು ಕೂಡ ಯುನೈಟೆಡ್ ನೇಷನ್ನಿಂದ ಗುರುತಿಸಲಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಈ ಎಲ್ಲ ಗುರಿಗಳನ್ನು 2030ನೇ ಇಸವಿಯಲ್ಲಿ ಅಚೀವ್ ಮಾಡುವಂತಹ ನಿಟ್ಟಿನಲ್ಲಿ ಈ ಎಲ್ಲ ಸದಸ್ಯ ರಾಷ್ಟ್ರಗಳ ಸರ್ಕಾರಗಳಾಗಿರ್ಬೋದು ಮತ್ತು ಜಗತ್ತಿನಾದ್ಯಂತ ವಿಸ್ತರಿಸಲಾದಂತಹ ಈ ಬಿಸ್ನೆಸ್ ಎಂಟರ್ಪ್ರೈಸಸ್ಗಳಾಗಿರ್ಬೋದು, ಸಿವಿಲ್ ಸೊಸೈಟಿಗಳು ಅಂತಂದರೆ ಈ ನಾಗರಿಕ ಸಮಾಜ, ಫಾರ್ ಎಕ್ಸಾಂಪಲ್ NGOಗಳಾಗಿರ್ಬೋದು, ಈ ಮೀಡಿಯಾ ಪಾರ್ಟ್ನರ್ಸ್ಗಳಾಗಿರ್ಬೋದು ಮತ್ತು ಮುಖ್ಯವಾಗಿ ಈ ಜನರ ಒಂದು ಸಹಭಾಗಿತ್ವದಿಂದ ಈ ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನು ಅಚೀವ್ ಮಾಡುವಂತೆ, ಸಾಧಿಸುವಂತೆ ಪ್ರೋತ್ಸಾಹಿಸುವಂತಹ ನಿಟ್ಟಿನಲ್ಲಿ ವಿಶ್ವಸಂಸ್ಥೆಯಿಂದ ಈ ಒಂದು ಗುರಿಗಳನ್ನು ಸಿದ್ಧಪಡಿಸಲಾಗಿದೆ. ಆದರೆ 2030ನೇ ಇಸವಿಯ ಒಳಗೆ ಈ ಎಲ್ಲ ಗುರಿಗಳನ್ನು ಅಚೀವ್ ಮಾಡಬೇಕು ಅಂತ ಯಾವುದೇ ರೀತಿಯಾಗಿ ಲೀಗಲ್ಲಿ ಬೈಂಡಿಂಗ್ ಆಗಿಲ್ಲ, ಅಂದರೆ ಕಾನೂನುಬದ್ಧವಾಗಿ ಇವು ಬಾಧ್ಯವಾಗಿಲ್ಲ ಯಾವುದೇ ರಾಷ್ಟ್ರದ ಮೇಲೆ ಅಂತ ನಾವು ಸಿಂಪಲ್ಲಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಅಂದರೆ ಇನ್ ಕೇಸ್ 2030ನೇ ಇಸವಿಯ ಒಳಗೆ ಈ 17 ಗುರಿಗಳನ್ನು ತಲುಪದೆ ಹೋದರೆ ಆ ರಾಷ್ಟ್ರಗಳು ಮತ್ತು ಬಿಸ್ನೆಸ್ ಎಂಟರ್ಪ್ರೈಸಸ್ಗಳ ಮೇಲೆ ಯಾವುದೇ ರೀತಿಯಾದಂತಹ ಕಾನೂನುಬದ್ಧವಾದಂತಹ ಒಂದು ಕ್ರಮವನ್ನು ಕೈಗೊಳ್ಳಲು ಇದರಲ್ಲಿ ಅವಕಾಶ ಮಾಡಿಲ್ಲ ಅನ್ನೋದು ಕೂಡ ಇಂಪಾರ್ಟೆಂಟ್ ಆದಂತಹ ಮಾಹಿತಿಯಾಗಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಇನ್ನು ಈ ಪ್ರಮುಖವಾದಂತಹ ಸುಸ್ಥಿರ ಅಭಿವೃದ್ಧಿ ಗುರಿಗಳಲ್ಲಿರುವಂತಹ 17 ಗುರಿಗಳು ಯಾವುವು ಮತ್ತು ಅವುಗಳ ವಿಶೇಷತೆ ಏನು ಅಂತ ಈ ಆರ್ಟಿಕಲ್ನಲ್ಲಿ ಸ್ಟೆಪ್ ಬೈ ಸ್ಟೆಪ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡೋಣ. ಅದೇ ರೀತಿಯಾಗಿ ಈ 17 ಗುರಿಗಳನ್ನು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಯಾವ ರೀತಿಯಾಗಿ ನೀವು ನೆನಪಿಟ್ಕೋಬೇಕು ಅಂತ ಕೂಡ ಟ್ರಿಕ್ಕನ್ನು ಕೂಡ ಹೇಳೋಕ್ಕೆ ನಾನು ಟ್ರೈ ಮಾಡ್ತೀನಿ. ಸೊ ಸ್ಕಿಪ್ ಮಾಡದೆ ಕಂಟಿನ್ಯೂಸ್ ಆಗಿ ಈ ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿ ಅಂತ ಹೇಳ್ತೀನಿ. ಸೊ ಮೊದಲನೇ ಸುಸ್ಥಿರ ಅಭಿವೃದ್ಧಿ ಗುರಿ ಏನು ಅಂತಂದರೆ SDG 1 ಅಂದರೆ ಏನು ಅಂತಂದರೆ ಬಡತನ ನಿರ್ಮೂಲನೆ ಅಥವಾ ನೋ ಪಾವರ್ಟಿ ಅನ್ನುವ ಗುರಿಯನ್ನು ಇಟ್ಟುಕೊಳ್ಳಲಾಗಿದೆ. ಜಾಗತಿಕವಾಗಿ ಈ ಸಮಸ್ತ ನಾಗರಿಕರು ಕೂಡ ಈ ಸಾಮಾಜಿಕ ಭದ್ರತೆಯನ್ನು ಖಚಿತಪಡಿಸಿಕೊಳ್ಳಬೇಕು ಅನ್ನುವ ಉದ್ದೇಶದಿಂದ ಈ ನೋ ಪಾವರ್ಟಿ ಅನ್ನುವ ಗುರಿಯನ್ನು ಇಟ್ಟುಕೊಳ್ಳಲಾಗಿದೆ. ಸೊ ಈಗ ಈ ನೋ ಪಾವರ್ಟಿಯನ್ನು ಯಾವ ರೀತಿಯಾಗಿ ನೀವು ನೆನಪಿಟ್ಕೋಬೇಕು ಅಂತಂದರೆ SDG 1 ಈಸ್ ರಿಲೇಟೆಡ್ ಟು ಬಡತನ ನಿರ್ಮೂಲನೆ ಅಥವಾ ನೋ ಪಾವರ್ಟಿ ಅಂತ ನಾವು ಯಾವ ರೀತಿ ನೆನಪಿಟ್ಕೋಬೇಕು ಅಂತಂದರೆ ಇದಕ್ಕೆ ರಿಲೇಟ್ ಆದಂತಹ ನಮ್ಮ ಸರ್ಕಾರದಿಂದ ಲಾಂಚ್ ಮಾಡಲಾದಂತಹ ಪ್ರಮುಖ ಸ್ಕೀಮ್ಗಳು ಅಥವಾ ಉಪಕ್ರಮಗಳನ್ನು ನಾವು ಲಿಂಕ್ ಮಾಡುವುದರ ಮೂಲಕ ಈ ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನು ನಾವು ಸಿಂಪಲ್ಲಾಗಿ ನೆನಪಿಟ್ಕೋಬೇಕು. ಫಾರ್ ಎಕ್ಸಾಂಪಲ್ ಈ ಬಡತನ ನಿರ್ಮೂಲನೆಗೆ ಸಂಬಂಧಪಟ್ಟಂತೆ ಯಾವ ಸ್ಕೀಮನ್ನು ನೀವು ನೆನಪಿಟ್ಕೋಬೋದು ಅಂತಂದರೆ ಈ ಜನ್ಧನ್ ಯೋಜನೆಯನ್ನು ನೆನಪಿಟ್ಕೋಬೇಕು. ಜನ್ಧನ್ ಯೋಜನೆ ಅಂದರೆ ಈ ದೇಶದಾದ್ಯಂತ ಎಲ್ಲ ಪ್ರಮುಖವಾದಂತಹ ಸಮಾಜಗಳನ್ನು ಅಥವಾ ಜನರನ್ನು ಅಥವಾ ನಾಗರಿಕರನ್ನು ಈ ಫೈನಾನ್ಷಿಯಲ್ ಇನ್ಕ್ಲೂಷನ್ಗೆ ಒಳಪಡಿಸುವುದರ ಮೂಲಕ ಎಲ್ಲ ನಾಗರಿಕರು ಕೂಡ ಉಚಿತವಾದಂತಹ ಬ್ಯಾಂಕ್ ಖಾತೆಗಳನ್ನು ಹೊಂದುವುದರ ಮೂಲಕ ಸೇವಿಂಗ್ಸ್ ಅಕೌಂಟನ್ನು ಸ್ಟಾರ್ಟ್ ಮಾಡುವುದು ಅಥವಾ ಓಪನ್ ಮಾಡುವಂತಹ ಒಂದು ಉದ್ದೇಶ ಜನ್ಧನ್ ಯೋಜನೆ ಹೊಂದಿದೆ. ಅದೇ ರೀತಿಯಾಗಿ ಇನ್ನೊಂದು ಸ್ಕೀಮನ್ನು ಕೂಡ ನೀವು ರಿಲೇಟ್ ಮಾಡ್ಕೋಬೋದು ಬಡತನ ನಿರ್ಮೂಲನೆಗೆ. ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಜನರೇಷನ್ ಆ್ಯಕ್ಟ್ ಅಥವಾ ಮನ್ರೇಗಾ ಅಂತ ಕೂಡ ಕರಿತೇವೆ. ಸೊ ಈ ಮನ್ರೇಗಾ ಯೋಜನೆಯನ್ನು ಕೂಡ ನೀವು ಈ ಬಡತನ ನಿರ್ಮೂಲನೆಗೆ ಇನ್ಕ್ಲೂಡ್ ಮಾಡ್ಕೋಬಹುದು ಅಥವಾ ಲಿಂಕ್ ಮಾಡಿಕೊಂಡು ನೆನ್ಪಿಟ್ಕೋಬಹುದು. ಸೊ SDG 1 ಈಸ್ ರಿಲೇಟೆಡ್ ಟು ನೋ ಪಾವರ್ಟಿ ಅಂತ ನಾವು ಸಿಂಪಲ್ಲಾಗಿ ನೆನ್ಪಿಟ್ಕೋಬೇಕು. ಜಾಗತಿಕವಾಗಿ ಎಲ್ಲ ಸಮುದಾಯದಲ್ಲೂ ಕೂಡ ಈ ಸಾಮಾಜಿಕ ಭದ್ರತೆ ಸೋಷಿಯಲ್ ಸೆಕ್ಯುರಿಟಿಯನ್ನು ಎನ್ಶೋರ್ ಮಾಡಿಕೊಳ್ಳುವುದು ಈ ಬಡತನ ನಿರ್ಮೂಲನ ಅಥವಾ SDG 1 ಇದರ ಮುಖ್ಯ ಉದ್ದೇಶ ಆಗಿದೆ. ಇನ್ನು ಎರಡನೇ ಗೋಲ್ ಏನು ಅಂತಂದರೆ SDG 2 ಈಸ್ ರಿಲೇಟೆಡ್ ಟು ಶೂನ್ಯ ಹಸಿವು ಅಥವಾ ಝೀರೋ ಹಂಗರ್ ಅಂತ ನಾವು ನೆನ್ಪಿಟ್ಕೋಬೇಕು. ಝೀರೋ ಹಂಗರ್ ಇದನ್ನು ಯಾವ ರೀತಿಯಾಗಿ ನೀವು ರಿಲೇಟ್ ಮಾಡ್ಬೋದು ಅಂತಂದರೆ ನಮ್ಮ ದೇಶದಲ್ಲಿ ಸರ್ಕಾರದಿಂದ ಲಾಂಚ್ ಮಾಡಲಾದಂತಹ ಈ ಪೋಷಣ್ ಅಭಿಯಾನ ಆಗಿರ್ಬೋದು, ನಮ್ಮ ಕರ್ನಾಟಕದಲ್ಲಿರುವಂತಹ ಈ ಅನ್ನಭಾಗ್ಯ ಅನ್ನುವ ಯೋಜನೆ ಆಗಿರ್ಬೋದು. ಸೊ ದೀಸ್ ಆಲ್ ಸ್ಕೀಮ್ಸ್ ಆರ್ ರಿಲೇಟೆಡ್ ಟು ಝೀರೋ ಹಂಗರ್ SDG 2 ಅಂತ ನಾವು ಸಿಂಪಲ್ಲಾಗಿ ನೆನಪಿಟ್ಕೋಬೇಕು. ಸೊ ದೇಶದಾದ್ಯಂತ ಈ ಆಹಾರ ಭದ್ರತೆಯನ್ನು ಒದಗಿಸುವಂತಹ ಉದ್ದೇಶದಿಂದ ಈ ಪೋಷಣ್ ಅಭಿಯಾನ ಆಗಿರ್ಬೋದು ಅಥವಾ ಅನ್ನಭಾಗ್ಯ ಅನ್ನುವ
ಈ ಯೋಜನೆಯನ್ನು ನಮ್ಮ ಸರ್ಕಾರಗಳಿಂದ ಲಾಂಚ್ ಮಾಡಲಾಗಿದೆ. ಸೊ ಅದೇ ರೀತಿಯಾಗಿ ಈ ವಿಶ್ವಸಂಸ್ಥೆಯಿಂದ ಕೂಡ ಜಾಗತಿಕವಾಗಿ ಯಾವುದೇ ಒಂದು ಸಮಾಜದಲ್ಲಿ ಅಥವಾ ಯಾವುದೇ ದೇಶದಲ್ಲಿ ಯಾವುದೇ ಮೂಲೆಯಲ್ಲೂ ಕೂಡ ಜನರು ಹಸಿವಿನಿಂದ ಬಳಲದೆ ಅವರಿಗೆ ಪೌಷ್ಟಿಕವಾದಂತಹ ಆರೋಗ್ಯಯುತವಾದಂತಹ ಆಹಾರ ದೊರೆಯುವಂತೆ ಆಗಬೇಕು, ಅವರ ಒಂದು ಫುಡ್ ಸೆಕ್ಯೂರಿಟಿ ಎನ್ಶೋರ್ ಆಗಬೇಕು, ಆಹಾರ ಭದ್ರತೆ ಖಚಿತಗೊಳ್ಳಬೇಕು ಅನ್ನುವ ಉದ್ದೇಶದಿಂದ ಈ ಝೀರೋ ಹಂಗರ್ ಅನ್ನುವ SDGಯನ್ನು ಗುರುತಿಸಲಾಗುತ್ತೆ. ಸೊ ಕ್ಲಿಯರ್ ಆಯ್ತಲ್ಲ. ಇನ್ನು ಮುಂದಿನ SDG ಅಥವಾ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ ಯಾವುದು ಅಂತಂದರೆ ಉತ್ತಮ ಆರೋಗ್ಯ, ಇಂಗ್ಲೀಷ್ನಲ್ಲಿ ಗುಡ್ ಹೆಲ್ತ್ ಆ್ಯಂಡ್ ವೆಲ್ ಬೀಯಿಂಗ್ ಅನ್ನುವ ಈ ಒಂದು 3ನೇ SDGಯನ್ನು ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಇದಕ್ಕೆ ರಿಲೇಟ್ ಆಗಿ ನಮ್ಮ ಭಾರತದಲ್ಲಿ ಪ್ರಧಾನಮಂತ್ರಿ ಜನ್ ಆರೋಗ್ಯ ಯೋಜನಾ ಇದನ್ನು ನಾವು ರಿಲೇಟ್ ಮಾಡ್ಕೋಬಹುದು. ಸೊ ಈ ಪ್ರಧಾನಮಂತ್ರಿ ಜನ್ ಆರೋಗ್ಯ ಯೋಜನೆಯ ಮೂಲಕ ದೇಶದಾದ್ಯಂತ ಎಲ್ಲ ಜನರಿಗೂ ಕೂಡ ಈ ಸೆಕೆಂಡರಿ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರನ್ನು ಒದಗಿಸುವುದು ಅಥವಾ ಈ ದ್ವಿತೀಯ ಹಂತದ ಆರೋಗ್ಯ ಸಂರಕ್ಷಣೆಯನ್ನು ಒದಗಿಸುವಂತಹ ವೈದ್ಯಕೀಯ ಸೌಲಭ್ಯವನ್ನು ಒದಗಿಸುವಂತಹ ನಿಟ್ಟಿನಲ್ಲಿ ಈ ಪ್ರಧಾನಮಂತ್ರಿ ಜನ್ ಆರೋಗ್ಯ ಯೋಜನೆ ಯಾವ ರೀತಿಯಾಗಿ ಇಂಪ್ಲಿಮೆಂಟ್ ಮಾಡಲಾಗಿದೆ ಅಥವಾ ಇದನ್ನು ಪ್ರಾರಂಭಿಸಲಾಗಿದೆ ಅಂತ ನಾವು ಈ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ 3ಗೆ ಇದನ್ನು ಲಿಂಕ್ ಮಾಡಿಕೊಂಡು ನೆನ್ಪಿಟ್ಕೋಬೋದು. ಇನ್ನು ಜಾಗತಿಕವಾಗಿ ಈ ವೈದ್ಯಕೀಯ ಸೌಲಭ್ಯ ಎಲ್ಲ ಸಮುದಾಯಕ್ಕೂ ಒದಗಿಸುವಂತಹ ಒಂದು ಅವಶ್ಯಕತೆ ಇದೆ ಮತ್ತು ಎಲ್ಲ ವಯಸ್ಸಿನವರು ಮತ್ತು ಎಲ್ಲ ವರ್ಗದ ಜನರಿಗೆ ಉತ್ತಮ ಆರೋಗ್ಯವನ್ನು ಖಚಿತಪಡಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಈ ಗುಡ್ ಹೆಲ್ತ್ ಆ್ಯಂಡ್ ವೆಲ್ ಬೀಯಿಂಗ್ ಅನ್ನುವ 3ನೇ SDGಯನ್ನು ನಾವು ಗುರುತಿಸಬಹುದಾಗಿದೆ. ಇನ್ನು 4ನೇ SDG ಯಾವುದು ಅಂತಂದರೆ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ 4 ಯಾವುದು ಅಂತಂದರೆ ಕ್ವಾಲಿಟಿ ಎಜುಕೇಷನ್. ಜಾಗತಿಕವಾಗಿ ಎಲ್ಲ ಸಮುದಾಯಕ್ಕೂ ಕೂಡ ಒಂದು ಉತ್ತಮವಾದಂತಹ ಶಿಕ್ಷಣವನ್ನು ಒದಗಿಸುವುದರ ಮೂಲಕ ಅವರ ಜೀವನ ನಿರ್ವಹಣೆಯನ್ನು ನಡೆಸುವಂತಹ ಒಂದು ಅವಕಾಶವನ್ನು ಎಲ್ಲರಿಗೂ ಒದಗಿಸುವಂತಹ ಒಂದು ಗುರಿ ಯಾವುದು ಅಂತಂದರೆ ಗುಣಮಟ್ಟದ ಶಿಕ್ಷಣ, ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ ನಂಬರ್ 4 ಅಂತ ನಾವು ನೆನ್ಪಿಟ್ಕೋಬೇಕು. ಸೊ ಇದಕ್ಕೆ ರಿಲೇಟ್ ಆಗಿ ನೀವು ಯಾವ ಸ್ಕೀಮನ್ನು ನೆನ್ಪಿಟ್ಕೋತೀರಿ ಅಂತಂದರೆ ಈ ಸಮಗ್ರ ಶಿಕ್ಷಾ ಅಭಿಯಾನ್ ಆಗಿರ್ಬೋದು ಅಥವಾ ಈ ಉನ್ನತಿ ಅನ್ನುವ ಯೋಜನೆ ಆಗಿರ್ಬೋದು. ಸೊ ಈ ರೀತಿಯಾಗಿ ಪ್ರಮುಖವಾದಂತಹ ಈ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂತಹ ಯೋಜನೆಗಳನ್ನು ನೀವು ರಿಲೇಟ್ ಮಾಡಿಕೊಂಡು ಈ SDG 4ಅನ್ನು ನೆನ್ಪಿಟ್ಕೋಬೋದು. ಇನ್ನು ಅದೇ ರೀತಿಯಾಗಿ SDG 5 ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ ನಂಬರ್ 5 ಏನು ಅಂತಂದರೆ ಲಿಂಗ ಸಮಾನತೆ ಅಥವಾ ಜೆಂಡರ್ ಈಕ್ವಾಲಿಟಿ ಅಂತ ನಾವು ನೆನ್ಪಿಟ್ಕೋಬೇಕು. ಸೊ ಯಾವ ರೀತಿಯಾಗಿ ಜಾಗತಿಕವಾಗಿ ಪುರುಷ ಮತ್ತು ಮಹಿಳೆಯರ ನಡುವೆ ಒಂದು ಗ್ಯಾಪ್ ಉಂಟಾಗ್ತಾ ಇದೆ, ಜೆಂಡರ್ ಗ್ಯಾಪ್ ಇಂಡೆಕ್ಸನ್ನು ಕೂಡ ನಾವು ಇತ್ತೀಚೆಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ವಿ. ಸೊ ಈಗ ನಿಮಗೆ ಒಂದು ಕ್ವಶನ್ ಏನು ಅಂತಂದರೆ ಜೆಂಡರ್ ಗ್ಯಾಪ್ ಇಂಡೆಕ್ಸನ್ನು ಅಥವಾ ಈ ಒಂದು ಸೂಚ್ಯಂಕವನ್ನು ಲಿಂಗಾಂತರ ಸೂಚ್ಯಂಕವನ್ನು ಪಬ್ಲಿಷ್ ಮಾಡುವಂತಹ ಸಂಸ್ಥೆ ಯಾವುದು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಬೇಕು. ನಾವು ಕಮಿಂಗ್ ಬ್ಯಾಕ್ ಟು ದ SDG 5 ಲಿಂಗ ಸಮಾನತೆಯನ್ನು ಜಾಗತಿಕವಾಗಿ ಮಹಿಳೆಯರು ಸಬಲೀಕರಣಗೊಳ್ಳಬೇಕು, ಬಾಲಕಿಯರ ಸಬಲೀಕರಣಗೊಳ್ಳಬೇಕು, ವಿಮೆನ್ ಎಂಪವರ್ಮೆಂಟ್ ಆಗಬೇಕು ಮತ್ತು ಪುರುಷ ಮತ್ತು ಮಹಿಳೆಯರ ನಡುವೆ ಒಂದು ತಾರತಮ್ಯ ಕೊನೆಗಾಣಬೇಕು ಅನ್ನುವ ಉದ್ದೇಶದಿಂದ ಈ ಜೆಂಡರ್ ಈಕ್ವಾಲಿಟಿ ಅನ್ನುವ ಈ 5ನೇ ಗೋಲನ್ನು ಯುನೈಟೆಡ್ ನೇಷನ್ನಿಂದ ಸೆಟ್ ಮಾಡಲಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಸೊ ಈಗ ಕ್ಲಿಯರ್ ಆಯ್ತಲ್ಲ. SDG 1 ಈಸ್ ರಿಲೇಟೆಡ್ ಟು ಬಡತನ ನಿರ್ಮೂಲನೆ, 2ನೇ ಗುರಿ ಯಾವುದು ಅಂತಂದರೆ ಶೂನ್ಯ ಹಸಿವು ಅಥವಾ ಝೀರೋ ಹಂಗರ್, 3ನೇದು ವಿಚ್ ಈಸ್ ರಿಲೇಟೆಡ್ ಟು ಆರೋಗ್ಯ ಅಥವಾ ಈ ಗುಡ್ ಹೆಲ್ತ್ ಉತ್ತಮ ಆರೋಗ್ಯ, ಮತ್ತು 4ನೇ ಗುರಿ ಯಾವುದು ಅಂತಂದರೆ ಗುಣಮಟ್ಟದ ಶಿಕ್ಷಣ ವಿಚ್ ಈಸ್ ರಿಲೇಟೆಡ್ ಟು ಎಜುಕೇಷನ್, 5ನೇ ಗುರಿ ಏನು ಅಂತಂದರೆ ಲಿಂಗ ಸಮಾನತೆ ಅಂತ ನಾವು ಸಿಂಪಲ್ಲಾಗಿ ನೆನ್ಪಿಟ್ಕೋಬೇಕು. ಸೊ ಇದಕ್ಕೆ ರಿಲೇಟ್ ಆದಂತಹ ಈ ಸ್ಕೀಮ್ಗಳನ್ನು ಕೂಡ ನಾವು ಡಿಸ್ಕಸ್ ಮಾಡಿದ್ವಿ. ಇನ್ನು SDG 6 ಏನು ಹೇಳುತ್ತೆ ಅಂತಂದರೆ ಶುದ್ಧ ನೀರು ಮತ್ತು ಶುಚಿತ್ವ ಅಂದರೆ ಕ್ಲೀನ್ ವಾಟರ್ ಆ್ಯಂಡ್ ಸ್ಯಾನಿಟೇಷನ್ ಅಂತ ಈ 6ನೇ ಗುರಿ ಮುಖ್ಯ ಉದ್ದೇಶ ಆಗಿದೆ. ವಿಶ್ವಸಂಸ್ಥೆಯ ಮೂಲಕ 2015ರಲ್ಲಿ ಈ 17 ಗುರಿಗಳಲ್ಲಿ 6ನೇ ಗುರಿ ಯಾವುದು ಅಂತಂದರೆ ಕ್ಲೀನ್ ವಾಟರ್ ಆ್ಯಂಡ್ ಸ್ಯಾನಿಟೇಷನ್ ಅಂತ. ಸೊ ಇದಕ್ಕೆ ರಿಲೇಟ್ ಆಗಿ ನೀವು ಯಾವ ಒಂದು ಸ್ಕೀಮನ್ನು ರಿಲೇಟ್ ಮಾಡ್ಕೋಬೋದು ಅಂತಂದರೆ ಹರ್ ಘರ್ ಜಲ್ ಶಕ್ತಿ ಮಂತ್ರಾಲಯ ಅಥವಾ ಜಲ್ ಶಕ್ತಿ
ಈ ಸಚಿವಾಲಯದಿಂದ ಈ ಹರ್ ಘರ್ ಜಲ್ ಅನ್ನುವ ಒಂದು ಪ್ರಮುಖವಾದಂತಹ ಯೋಜನೆಯ ಮೂಲಕ ದೇಶದ ಎಲ್ಲ ಜನರಿಗೂ ಕೂಡ, ಎಲ್ಲ ಕುಟುಂಬಗಳಿಗೂ ಕೂಡ ಶುದ್ಧವಾದಂತಹ ಕುಡಿಯುವ ನೀರಿನ ಪೂರೈಕೆಯನ್ನು ನಲ್ಲಿಯ ಮೂಲಕ ಪೂರೈಕೆ ಮಾಡುವಂತಹ ಒಂದು ಯೋಜನೆ ಹರ್ ಘರ್ ಜಲ್ ಅನ್ನುವ ಯೋಜನೆ ಅಂತ ನಾವು ಸಿಂಪಲ್ ಆಗಿ ನೆನಪಿಟ್ಕೋಬೇಕು. ಸೊ ಈ ಒಂದು ಸ್ಕೀಮನ್ನು ನಾವು SDG ನಂಬರ್ 6ಗೆ ಕನೆಕ್ಟ್ ಮಾಡ್ಕೋಬಹುದು. ಶುದ್ಧ ನೀರು ಮತ್ತು ಶುಚಿತ್ವ ಅಂದರೆ ಜಾಗತಿಕವಾಗಿ ಎಲ್ಲ ಜನರಿಗೂ ಕೂಡ ನಿರಂತರವಾಗಿ ಈ ಒಂದು ಶುದ್ಧ ಕುಡಿಯುವ ನೀರಿನ ಮತ್ತು ಸ್ಯಾನಿಟೇಷನ್ ಅಂದರೆ ಸರಿಯಾದ ಪ್ರಮಾಣದಲ್ಲಿ ಕ್ಲೀನ್ಲಿನೆಸ್ಸನ್ನು ಎಸ್ಟಾಬ್ಲಿಷ್ ಮಾಡುವಂತಹ ನಿಟ್ಟಿನಲ್ಲಿ ಈ SDG 6 ಗುರುತಿಸಲಾಗಿದೆ ವಿಶ್ವಸಂಸ್ಥೆಯ ಮೂಲಕ. ನಂತರ SDG ನಂಬರ್ 7 ಇದು ಶುದ್ಧ ಇಂಧನ, ಕೈಗೆಟುಕುವ ಶುದ್ಧ ಇಂಧನ ಅಥವಾ ಅಫೋರ್ಡೆಬಲ್ ಆ್ಯಂಡ್ ಕ್ಲೀನ್ ಎನರ್ಜಿ. ಇತ್ತೀಚೆಗೆ ನಾವು ಈ ನಮ್ಮ ದೇಶದಲ್ಲಿ ಸರ್ಕಾರದಿಂದ ಲಾಂಚ್ ಮಾಡಲಾದಂತಹ ಗ್ರೀನ್ ಹೈಡ್ರೋಜನ್ ಮಿಷನ್ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ವಿ. ಅದೇ ರೀತಿಯಾಗಿ ಈ ಪಳೆಯುಳಿಕೆ ಇಂಧನದ ಬಳಕೆಯನ್ನು ಕಡಿಮೆ ಮಾಡುವುದರ ಮೂಲಕ ಈ ಸೋಲಾರ್ ಎನರ್ಜಿ ಆಗಿರ್ಬೋದು ಅಥವಾ ಈ ವಿಂಡ್ ಎನರ್ಜಿ ಆಗಿರ್ಬೋದು, ಪವನ ಶಕ್ತಿ ಮತ್ತು ಈ ಸೌರಶಕ್ತಿಯ ಹೆಚ್ಚಿನ ಪ್ರಮಾಣದ ಎಕ್ಸ್ಪ್ಲಾಯ್ಟೇಷನ್ ನಡೆಸುವಂತಹ ಒಂದು ಗುರಿಯನ್ನು ಈ ಹರ್ ಘರ್ ಸೂರ್ಯಘರ್ ಅನ್ನುವ ಯೋಜನೆ ಆಗಿರ್ಬೋದು, ಅಂದರೆ ಪ್ರತಿಯೊಂದು ಮನೆಯ ಮೇಲೂ ಕೂಡ, ಮೇಲ್ಛಾವಣಿಯ ಮೇಲೂ ಕೂಡ ಈ ಸೋಲಾರ್ ಪ್ಯಾನಲ್ಗಳನ್ನು ಅಳವಡಿಸುವುದರ ಮೂಲಕ ಸುಮಾರು 300 ಯೂನಿಟ್ಗಳಷ್ಟು ವಿದ್ಯುತ್ತನ್ನು ಉತ್ಪಾದನೆ ಮಾಡುವಂತಹ ನಿಟ್ಟಿನಲ್ಲಿ ಈ ಸೂರ್ಯಘರ್ ಅನ್ನುವ ಯೋಜನೆಯನ್ನು ಪ್ರಧಾನಮಂತ್ರಿ ಅವರಿಂದ ಘೋಷಣೆ ಮಾಡಲಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ವಿ. ಈ ಸೋಲಾರ್ ಅಲಯನ್ಸ್ ಆಗಿರ್ಬೋದು ಅಥವಾ ವಿಂಡ್ ಎನರ್ಜಿಗೆ ಪ್ರೋತ್ಸಾಹ ನೀಡುವುದಾಗಿರ್ಬೋದು, ಗ್ರೀನ್ ಹೈಡ್ರೋಜನ್ ಮಿಷನ್ ಆಗಿರ್ಬೋದು, ಈ ರೀತಿಯಾದಂತಹ ಪ್ರಮುಖ ಯೋಜನೆಗಳನ್ನು ನಾವು SDG 7ಗೆ ರಿಲೇಟ್ ಮಾಡ್ಕೋಬೋದು ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಜಾಗತಿಕವಾಗಿ ಈ ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನು ಸಾಧಿಸುವಂತಹ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಯಾವ ರೀತಿಯಾದಂಥ ಪ್ರಯತ್ನಗಳನ್ನು ನಡೆಸ್ತಾ ಇದೆ ಅಂತ ಕೂಡ ನಾವು ಈ ಒಂದು ರಿಲೇಷನನ್ನು ನೆನಪಿಟ್ಕೊಂಡು ಇದನ್ನು ನೋಟ್ ಮಾಡಿ ಇಟ್ಕೋಬೇಕಾಗುತ್ತೆ ಮತ್ತು ರಿವೈಸ್ ಮಾಡಬೇಕಾಗುತ್ತೆ. SDG 7 ಈಸ್ ರಿಲೇಟೆಡ್ ಟು ಶುದ್ಧ ಇಂಧನ, ಕೈಗೆಟುಕುವ ಬೆಲೆಯಲ್ಲಿ ಈ ಪರಿಸರ ಸ್ನೇಹಿ ಎಕೋ ಫ್ರೆಂಡ್ಲಿ ಆದಂತಹ ಫ್ಯೂಯಲನ್ನು ಅಥವಾ ಇಂಧನವನ್ನು ಎಲ್ಲರೂ ಆಕ್ಸೆಸ್ ಮಾಡುವಂತೆ ಆಗಬೇಕು ಅಂತನ್ನೋದು ಇದರ ಮುಖ್ಯ ಉದ್ದೇಶ ಆಗಿದೆ. ಸೊ ದಿಸ್ ಈಸ್ SDG ನಂಬರ್ 7. ಇನ್ನು ಮುಂದಿನ ಗುರಿ ಯಾವುದು ಅಂತಂದರೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ನಂಬರ್ 8, ಗುಣಮಟ್ಟದ ಕೆಲಸ ಮತ್ತು ಆರ್ಥಿಕ ಬೆಳವಣಿಗೆ. ಎಲ್ಲರಿಗೂ ಉತ್ತಮ ಗುಣಮಟ್ಟದ ಕೆಲಸ, ಎಂಪ್ಲಾಯ್ಮೆಂಟ್ ಜನರೇಷನ್ ಆಗಬೇಕು. ಅದೇ ರೀತಿಯಾಗಿ ಸುಸ್ಥಿರ ಆರ್ಥಿಕ ಬೆಳವಣಿಗೆ ಉಂಟಾಗಬೇಕು. ಎಲ್ಲ ಸಮುದಾಯದವರು ತಮ್ಮ ಜೀವನೋಪಾಯವನ್ನು ಕಂಡುಕೊಳ್ಳಬೇಕು ಅನ್ನೋ ಉದ್ದೇಶವನ್ನು ಈ SDG ನಂಬರ್ 8 ಹೊಂದಿದೆ. ಇದಕ್ಕೆ ರಿಲೇಟ್ ಆಗಿ ಯಾವ ಒಂದು ಸ್ಕೀಮನ್ನು ನೆನಪು ಮಾಡ್ಕೋತೀರಿ? ಸ್ಕಿಲ್ ಇಂಡಿಯಾ ಅನ್ನುವ ಈ ಒಂದು ಸ್ಕೀಮನ್ನು ಅಥವಾ ವೊಕೇಶ್ನಲ್ ಟ್ರೈನಿಂಗನ್ನು ಒದಗಿಸುವುದರ ಮೂಲಕ ಈ ಕೌಶಲ್ಯವನ್ನು ನೀಡುವಂತಹ ಒಂದು ಯೋಜನೆಯನ್ನು, ಇದರ ಮೂಲಕ ಗುಣಮಟ್ಟದ ಶಿಕ್ಷಣ ಎಲ್ಲರಿಗೂ ಗಳಿಸುವಂತೆ ಆಗಬೇಕು ಮತ್ತು ಆರ್ಥಿಕ ಅಭಿವೃದ್ಧಿ ಉಂಟಾಗಬೇಕು ಅನ್ನುವ ಉದ್ದೇಶವನ್ನು ಸರ್ಕಾರ ಹೊಂದಿದೆ ಅಂತ ನಾವು ರಿಲೇಟ್ ಮಾಡ್ಕೋಬೋದು. ಇನ್ನು ಮುಂದಿನ SDG 9 ಯಾವುದು ಅಂತಂದರೆ ಕೈಗಾರಿಕೆ ಅನ್ವೇಷಣೆ ಮತ್ತು ಮೂಲ ಸೌಕರ್ಯ, ಇಂಡಸ್ಟ್ರಿ ಇನ್ನೋವೇಷನ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್. ಎಲ್ಲರಿಗೂ ಕೂಡ, ಎಲ್ಲ ಸಮುದಾಯದವರನ್ನು ಒಳಗೊಂಡಂತೆ ಸುಸ್ಥಿರ ಕೈಗಾರಿಕಾ ಅಭಿವೃದ್ಧಿ ಉಂಟಾಗಬೇಕು ಅನ್ನುವ ಉದ್ದೇಶದಿಂದ SDG ನಂಬರ್ 9 ನಾವು ಗುರುತಿಸ್ಬೋದು. ಸೊ ಇದಕ್ಕೆ ರಿಲೇಟ್ ಆಗಿ ಈ ಮುದ್ರಾ ಯೋಜನೆಯನ್ನು ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಮುದ್ರಾ ಯೋಜನೆಗಳ ಮೂಲಕ ಈ ಮೈಕ್ರೋ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸಸ್ಗಳಿಗೆ ಸಾಲವನ್ನು ವಿತರಣೆ ಮಾಡುವುದರ ಮೂಲಕ ಈ ಮುದ್ರಾ ಯೋಜನೆ ಯಾವ ರೀತಿಯಾಗಿ ಅನುಷ್ಠಾನಗೊಳ್ತಾ ಇದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಅದೇ ರೀತಿಯಾಗಿ ನಮ್ಮ ದೇಶದಾದ್ಯಂತ ಈ ಅನ್ವೇಷಣೆಗೆ ಅಥವಾ ಇನ್ನೋವೇಷನ್ಗೆ ಪ್ರೋತ್ಸಾಹವನ್ನು ನೀಡಲಾಗ್ತಾ ಇದೆ ಮತ್ತು ಯಾವ ರೀತಿಯಾಗಿ ಇನ್ಫ್ರಾಸ್ಟ್ರಕ್ಚರನ್ನು ಡೆವಲಪ್ ಮಾಡಲಾಗ್ತಾ ಇದೆ, ಈ ಕೈಗಾರಿಕೆಗಳು ಅಭಿವೃದ್ಧಿ ಹೊಂದುವಂತಹ ನಿಟ್ಟಿನಲ್ಲಿ ಸರ್ಕಾರದಿಂದ ಯಾವ ರೀತಿಯಾದಂತಹ ಸ್ಕೀಮ್ಗಳನ್ನು, ಸಹಕಾರವನ್ನು ನೀಡಲಾಗ್ತಾ ಇದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ರೆಗ್ಯುಲರ್ ಆಗಿ ನ್ಯೂಸ್ ಪೇಪರನ್ನು ನಾವು ಓದ್ತಾ ಇದ್ದರೆ ಈ ಎಲ್ಲ ಸ್ಕೀಮ್ಗಳು ಕೂಡ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಇನ್ನು ಮುಂದಿನ ಸುಸ್ಥಿರ ಅಭಿವೃದ್ಧಿ ಗುರಿ ಯಾವುದು ಅಂತಂದರೆ SDG ನಂಬರ್ 10, ಅಸಮಾನತೆ ನಿರ್ಮೂಲನೆ. ಕಾಸ್ಟ್, ಕ್ರೀಡ್, ರೇಸ್
ಅಥವಾ ಕನ್ನಡದಲ್ಲಿ ಈ ಜಾತಿಗಳ ಆಧಾರದ ಮೇಲೆ ಆಗಿರ್ಬೋದು, ಅವರು ಹುಟ್ಟಿದಂತಹ ಸ್ಥಳದ ಆಧಾರದ ಮೇಲೆ ಆಗಿರ್ಬೋದು, ಅಥವಾ ಅವರ ಜನಾಂಗೀಯ ಆಧಾರದ ಮೇಲೆ ಆಗಿರ್ಬೋದು, ಅವರು ಹೊಂದಿದಂತಹ ಬಣ್ಣದ ಮೇಲೆ ಆಗಿರ್ಬೋದು, ಭಾಷೆಗಳ ಮೇಲೆ, ಈ ರೀತಿಯಾದಂತಹ ಸಾಕಷ್ಟು ವಿಷಯಗಳ ಆಧಾರದ ಮೇಲೆ ಜಗತ್ತಿನಾದ್ಯಂತ ಆಗ್ತಾ ಇರುವಂತಹ ಈ ಅಸಮಾನತೆ ಈಕ್ವಾಲಿಟಿಯನ್ನು ತೊಡೆಗಟ್ಟುವಂತಹ ನಿಟ್ಟಿನಲ್ಲಿ ಈ ರೆಡ್ಯೂಸ್ ಇನ್ಇಕ್ವಾಲಿಟಿ ಅನ್ನುವ 10ನೇ ಗುರಿಯನ್ನು ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ನಲ್ಲಿ ಇನ್ಕ್ಲೂಡ್ ಮಾಡಲಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಈ ಅಸಮಾನತೆಯನ್ನು ಹೋಗಲಾಡಿಸುವಂತಹ ನಿಟ್ಟಿನಲ್ಲಿ ಯಾವ ರೀತಿಯಾದಂತಹ ಸ್ಕೀಮ್ಗಳು ನಮ್ಮ ದೇಶದಲ್ಲಿ ಲಾಂಚ್ ಮಾಡಲಾಗ್ತಾ ಇದೆ ಮತ್ತು ಯಾವ ರೀತಿಯಾಗಿ ರಿಸರ್ವೇಷನನ್ನು ನೀಡಲಾಗ್ತಾ ಇದೆ ಹಿಂದುಳಿದ ವರ್ಗಗಳ ಬೆಳವಣಿಗೆಗೆ ಅಂತ ನಾವು ಸಿಂಪಲ್ಲಾಗಿ ಇದನ್ನು ರಿಲೇಟ್ ಮಾಡಿಕೊಂಡು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಇನ್ನು SDG ನಂಬರ್ 11 ಏನು ಅಂತಂದರೆ ಸುಸ್ಥಿರ ನಗರ ಮತ್ತು ಸಮುದಾಯಗಳು. ಜನವಸತಿ ಪ್ರದೇಶಗಳನ್ನು ಪ್ರಾರಂಭ ಮಾಡುವುದಾಗಿರ್ಬೋದು, ಸುರಕ್ಷಿತವಾದಂತಹ ಮತ್ತು ಸುಸ್ಥಿರವಾದಂತಹ ಈ ಕಮ್ಯುನಿಟಿ ಡೆವಲಪ್ಮೆಂಟ್ ಆಗುವಂತಹ ನಿಟ್ಟಿನಲ್ಲಿ ಸಸ್ಟೈನೇಬಲ್ ಸಿಟೀಸ್ ಆ್ಯಂಡ್ ಕಮ್ಯುನಿಟೀಸ್ ಅನ್ನುವ ಈ ಒಂದು ಗುರಿಯನ್ನು ನಂಬರ್ 11 ಆಗಿ SDG ನಂಬರ್ 11 ಆಗಿ ನಾವು ಗುರುತಿಸ್ಬೋದು. ಸುಸ್ಥಿರ ನಗರಗಳು ಅಂತಂದರೆ ನೀವು ಯಾವ ಸ್ಕೀಮನ್ನು ರಿಲೇಟ್ ಮಾಡ್ಕೋಬೋದು ಅಂತಂದರೆ ನಮ್ಮ ಸ್ಮಾರ್ಟ್ ಸಿಟಿ ಅಥವಾ ಸ್ಮಾರ್ಟ್ ಸಿಟೀಸ್ ಯೋಜನೆಯನ್ನು ನಾವು ಈಸಿಯಾಗಿ ಈ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ ನಂಬರ್ 11ಗೆ ರಿಲೇಟ್ ಮಾಡ್ಕೋಬೋದು. ಯಾವ ರೀತಿಯಾಗಿ ಸರಿಯಾದ ಪ್ರಮಾಣದ ಮೂಲ ಸೌಕರ್ಯಗಳನ್ನು ಒದಗಿಸುವುದರೊಂದಿಗೆ ಸುಸ್ಥಿರ ನಗರಗಳನ್ನು ಎಸ್ಟಾಬ್ಲಿಷ್ ಮಾಡುವಂತಹ ನಿಟ್ಟಿನಲ್ಲಿ ಮತ್ತು ಈ ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯ ಮೂಲಕ ಈ ಜನವಸತಿ ಪ್ರದೇಶಗಳನ್ನು ನಿರ್ಮಾಣ ಮಾಡುವಂತಹ ಪ್ರಮುಖ ಸ್ಕೀಮ್ಗಳನ್ನು ಸರ್ಕಾರದಿಂದ ಲಾಂಚ್ ಮಾಡಲಾಗ್ತಾ ಇದೆ ಅಂತ ನಾವು ಇದನ್ನು ರಿಲೇಟ್ ಮಾಡಿಕೊಂಡು ಸುಸ್ಥಿರ ಅಭಿವೃದ್ಧಿ ಗುರಿ ನಂಬರ್ 11 ಈಸಿಯಾಗಿ ನೆನ್ಪಿಟ್ಕೋಬೋದು. ಇನ್ನು ಮುಂದಿನ SDG 12 ಯಾವುದು ಅಂತಂದರೆ ಜವಾಬ್ದಾರಿಯುತವಾದಂತಹ ಸಂಪನ್ಮೂಲಗಳ ಬಳಕೆ ಮತ್ತು ಈ ಉತ್ಪಾದನೆ, ರೆಸ್ಪಾನ್ಸಿಬಲ್ ಕನ್ಸೂಮ್ಷನ್ ಆ್ಯಂಡ್ ಪ್ರೊಡಕ್ಷನ್ ಅನ್ನುವ ಈ ಒಂದು ಗುರಿಯನ್ನು ಇಟ್ಟುಕೊಳ್ಳಲಾಗಿದೆ. ಫಾರ್ ಎಕ್ಸಾಂಪಲ್ ಈ ತ್ಯಾಜ್ಯಗಳನ್ನು ಪುನರ್ಬಳಕೆ ಮಾಡಿ ಅವುಗಳಿಂದ ಉತ್ಪಾದನೆ ಮಾಡುವುದು, ಅನುಕೂಲಕರವಾದಂತಹ ಮತ್ತು ಅವಶ್ಯಕ ಪದಾರ್ಥಗಳನ್ನು ಉತ್ಪಾದನೆ ಮಾಡುವುದು ಆಗಿರ್ಬೋದು, ಅದನ್ನು ಸರ್ಕ್ಯುಲರ್ ಎಕಾನಮಿ ಅಂತ ಕರಿತೇವೆ. ಸೊ ಈ ರೀತಿಯಾಗಿ ಜವಾಬ್ದಾರಿಯುತವಾದಂತಹ ಸಂಪನ್ಮೂಲಗಳನ್ನು ಬಳಕೆ ಮಾಡುವುದಾಗಿರ್ಬೋದು. ಸೊ ಈ ರೀತಿಯಾಗಿ ಸರಕು ಸೇವೆಗಳನ್ನು ಸುಸ್ಥಿರವಾಗಿ ಉತ್ಪಾದನೆ ಮಾಡುವಂತಹ ನೀತಿಯನ್ನು ಲಾಂಚ್ ಮಾಡುವುದು ಮತ್ತು ಜವಾಬ್ದಾರಿಯುತವಾದಂತಹ ಸಂಪನ್ಮೂಲಗಳ ಬಳಕೆಯನ್ನು ಉತ್ತೇಜನೆ ಮಾಡುವಂಥ ಉದ್ದೇಶದಿಂದ SDG ನಂಬರ್ 12 ಯುನೈಟೆಡ್ ನೇಷನ್ನಿಂದ ಗುರುತಿಸಲಾಗಿದೆ. ಸೊ ಇದಕ್ಕೆ ರಿಲೇಟ್ ಆಗಿ ಕೂಡ ನೀವು ಯಾವ ಸ್ಕೀಮನ್ನು ರಿಲೇಟ್ ಮಾಡ್ಕೋತೀರಿ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇನ್ನು ಮುಂದೆ SDG 13 ಅಂತಂದರೆ ಹವಾಮಾನ ಮತ್ತು ಹವಾಮಾನ ವೈಪರೀತ್ಯ ಮತ್ತು ಅದರ ಪರಿಣಾಮಗಳ ನಿಯಂತ್ರಣಕ್ಕೆ ತಕ್ಷಣವಾದಂತಹ ಕ್ರಮಗಳನ್ನು ಕೈಗೊಳ್ಳುವಂತಹ ನಿಟ್ಟಿನಲ್ಲಿ ಕ್ಲೈಮೇಟ್ ಆ್ಯಕ್ಷನ್ ಅನ್ನುವ ಈ ಒಂದು 13ನೇ ಗುರಿಯನ್ನು ಯುನೈಟೆಡ್ ನೇಷನ್ನಿಂದ ಗುರುತಿಸಲಾಗಿದೆ. ನಂತರ SDG 14 ಏನು ಅಂತಂದರೆ ಈ ಸಮುದ್ರದಲ್ಲಿ ಅಥವಾ ನೀರಿನಲ್ಲಿ ವಾಸಿಸುವಂತಹ ಜಲಚರ ಜೀವಿಗಳ ಸಂರಕ್ಷಣೆ ಮಾಡುವಂತಹ ನಿಟ್ಟಿನಲ್ಲಿ ಸಮುದ್ರದ ಸಂಪನ್ಮೂಲಗಳ ಸುಸ್ಥಿರ ಪ್ರಯೋಜನವನ್ನು ಪಡೆದುಕೊಳ್ಳುವಂತಹ ನಿಟ್ಟಿನಲ್ಲಿ ಈ SDG ನಂಬರ್ 14 ಗುರುತಿಸಲಾಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ಇತ್ತೀಚೆಗೆ ನಾವು ಈ ಡೀಪ್ ಓಷನ್ ಮಿಷನ್ ಸರ್ಕಾರದ ಡೀಪ್ ಓಷನ್ ಮಿಷನ್ನ ಅಡಿಯಲ್ಲಿ ಸಮುದ್ರಯಾನ್ ಬಗ್ಗೆ ಕೂಡ ಡಿಸ್ಕಸ್ ಮಾಡಿದ್ವಿ ಮತ್ತು ಮತ್ಸ್ಯ 6000 ಅನ್ನುವ ಈ ಒಂದು ಸಬ್ಮರ್ಸಿಬಲ್ ವಾಹನವನ್ನು ಅಭಿವೃದ್ಧಿಪಡಿಸಲಾಗಿದೆ. ಇದರ ಮೂಲಕ ಸಾಗರದ ಆಳದಲ್ಲಿ ಸುಮಾರು 6 ಕಿಲೋಮೀಟರ್ಗಳಷ್ಟು ಆಳದಲ್ಲಿ ಹೋಗಿ ಅಲ್ಲಿನ ಸಂಪನ್ಮೂಲಗಳ ಮತ್ತು ಅಲ್ಲಿನ ಜೀವ ವೈವಿಧ್ಯಗಳ ಬಗ್ಗೆ ಅನ್ವೇಷಣೆ ಮಾಡುವಂತಹ ಮತ್ತು ಮಾಹಿತಿಯನ್ನು ಕಲೆಕ್ಟ್ ಮಾಡುವಂತಹ ಒಂದು ಉದ್ದೇಶವನ್ನು ಈ ಆರ್ಟಿಕಲ್ನಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ, ಮತ್ಸ್ಯ 6000 ಅಂತ. ಸೊ ಆ ಒಂದು ಆರ್ಟಿಕಲ್ಗೆ ಈ ಜಲಚರ ಜಲಚರ ಜೀವಿಗಳ ಸಂರಕ್ಷಣೆ ಮಾಡುವಂತಹ ನಿಟ್ಟಿನಲ್ಲಿ ಯಾವ ರೀತಿಯಾದಂಥ ಕ್ರಮಗಳನ್ನು ನಾವು ಕೈಗೊಳ್ತಾ ಇದ್ದೇವೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಸೊ ಅದೇ ರೀತಿಯಾಗಿ ಈ ಆಲಿವ್ ರಿಡ್ಲಿ ಟರ್ಟಲ್ಗಳು ಅಥವಾ ಈ ಆಲಿವ್ ರಿಡ್ಲಿ ಅನ್ನೋ ಹೆಸರಿನ ಆಮೆಗಳನ್ನು ಸಂರಕ್ಷಣೆ ಮಾಡುವಂತಹ ನಿಟ್ಟಿನಲ್ಲಿ ಒಡಿಶಾದ ಕರಾವಳಿಯಲ್ಲಿ ಯಾವ ರೀತಿಯಾದಂತಹ ಒಂದು ವೈಲ್ಡ್ ಲೈಫ್ ಸ್ಯಾಂಕ್ಚುರಿಯನ್ನು ಎಸ್ಟಾಬ್ಲಿಷ್ ಮಾಡಲಾಗಿದೆ ಅಥವಾ ಮರೀನ್ ಸ್ಯಾಂಕ್ಚುರಿಯನ್ನು ಎಸ್ಟಾಬ್ಲಿಷ್ ಮಾಡಲಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಈ ರಾಮ್ಸಾರ್ ಪಟ್ಟಿಯಲ್ಲಿ ಜೌಗು ಪ್ರದೇಶಗಳು ಮತ್ತು ಈ ಕೆರೆಗಳನ್ನು ಸಂರಕ್ಷಣೆ ಮಾಡುವಂತಹ ನಿಟ್ಟಿನಲ್ಲಿ ಕ್ರಮಗಳನ್ನು ಕೈಗೊಳ್ತಾ ಇದ್ದೇವೆ ಅಂತ ಕೂಡ ನಾವು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಇದಕ್ಕೆ ರಿಲೇಟ್ ಮಾಡ್ಕೋಬೋದು.
SDG ನಂಬರ್ 15ನೇ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲನ್ನು ರಿಲೇಟ್ ಮಾಡ್ಕೋಬೋದು. ಭೂಮಿಯ ಮೇಲೆ ವಾಸಿಸುವಂತಹ ಲೈಫ್ ಆನ್ ಲ್ಯಾಂಡ್ ಇದನ್ನು ಸಂರಕ್ಷಣೆ ಮಾಡುವುದು, ಜೀವ ವೈವಿಧ್ಯತೆಯ ಸಂರಕ್ಷಣೆ ಮತ್ತು ಅವುಗಳ ಆವಾಸ ಸ್ಥಾನದ ಸಂರಕ್ಷಣೆ ಮಾಡುವುದರ ಮೂಲಕ SDG ನಂಬರ್ 15ಅನ್ನು ನಾವು ಸಾಧನೆ ಮಾಡ್ಬೋದು ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಅಂದರೆ ಸರ್ಕಾರದಿಂದ ಈ ಟೈಗರ್ ರಿಸರ್ವ್ ಆಗಿರ್ಬೋದು, ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಆಗಿರ್ಬೋದು, ಅಥವಾ ಈ ನ್ಯಾಷನಲ್ ಪಾರ್ಕ್ಸ್ಗಳನ್ನು ಸ್ಥಾಪನೆ ಮಾಡುವುದರ ಮೂಲಕ ಈ ಜೀವ ವೈವಿಧ್ಯತೆ ಮತ್ತು ಪರಿಸರ ಸಂರಕ್ಷಣೆ ಮಾಡುವಂತಹ ನಿಟ್ಟಿನಲ್ಲಿ ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಸೊ ಇದಕ್ಕೆ ನೀವು ಚೀತಾ ರೀಇಂಟ್ರಡಕ್ಷನ್ ಪ್ರೋಗ್ರಾಮನ್ನು ಕೂಡ ಇನ್ಕ್ಲೂಡ್ ಮಾಡ್ಕೋಬೋದು. ಅಂದರೆ ಭಾರತದಲ್ಲಿ ಆಫ್ರಿಕಾದಿಂದ ತರಲಾದಂತಹ ಚೀತಾಗಳನ್ನು ಭಾರತದಲ್ಲಿ ಸಂರಕ್ಷಣೆ ಮಾಡಿ ಅವುಗಳ ಸಂತಾನೋತ್ಪತ್ತಿಗೆ ಸಹಾಯ ಮಾಡುವಂತಹ ನಿಟ್ಟಿನಲ್ಲಿ ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ ಅಂತ ನಾವು ರಿಲೇಟ್ ಮಾಡ್ಕೋಬೋದು. SDG ನಂಬರ್ 15 ಈಸ್ ಕಂಪ್ಲೀಟೆಡ್. ಈಗ SDG ನಂಬರ್ 16 ಯಾವುದು ಅಂತಂದರೆ, ಜಾಗತಿಕವಾಗಿ ಒಂದು ಪ್ರಮುಖವಾದಂತಹ ಸಮಸ್ಯೆಯನ್ನು ನಾವೆಲ್ಲ ಎದುರಿಸ್ತಾ ಇದ್ದೇವೆ. ಅದರಲ್ಲಿ ಮುಖ್ಯವಾಗಿ ಈ ಭಯೋತ್ಪಾದನೆ ಆಗಿರ್ಬೋದು ಮತ್ತು ಇತರ ಪ್ರಬಲ ರಾಷ್ಟ್ರಗಳಿಂದ ದುರ್ಬಲ ರಾಷ್ಟ್ರಗಳ ಮೇಲೆ ಆಕ್ರಮಣ ಮಾಡಿ ಆ ರಾಷ್ಟ್ರಗಳನ್ನು ಕಬಳಿಕೆ ಮಾಡುವುದಾಗಿರ್ಬೋದು, ಅವುಗಳ ಭೂಮಿಯನ್ನು ಅಥವಾ ಲ್ಯಾಂಡನ್ನು ಎನ್ಕ್ರೋಚ್ಮೆಂಟ್ ಮಾಡುವುದಾಗಿರ್ಬೋದು. ಈ ರೀತಿಯಾದಂತಹ ಕ್ರಮಗಳನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳುವುದರ ಮೂಲಕ ಜಾಗತಿಕ ಶಾಂತಿ ಮತ್ತು ನ್ಯಾಯವನ್ನು ಸ್ಥಾಪನೆ ಮಾಡುವಂತಹ ನಿಟ್ಟಿನಲ್ಲಿ, ಪ್ರಬಲ ಸಂಸ್ಥೆಗಳನ್ನು ಎಸ್ಟಾಬ್ಲಿಷ್ ಮಾಡುವಂತಹ ನಿಟ್ಟಿನಲ್ಲಿ ಯುನೈಟೆಡ್ ನೇಷನ್ನಿಂದ ಈ ಪೀಸ್, ಜಸ್ಟಿಸ್ ಆ್ಯಂಡ್ ಸ್ಟ್ರಾಂಗ್ ಇನ್ಸ್ಟಿಟ್ಯೂಷನ್ಸ್ ಅನ್ನುವ ಈ ಒಂದು ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ 16 ಗುರುತಿಸಲಾಗಿದೆ. ಎರಡನೇ ವಿಶ್ವ ಯುದ್ಧ ಕಂಪ್ಲೀಟ್ ಆದ ನಂತರ ಜಾಗತಿಕವಾಗಿ ಪೀಸ್ ಅಥವಾ ಶಾಂತಿಯನ್ನು ಸ್ಥಾಪನೆ ಮಾಡುವಂತಹ ಒಂದು ಪ್ರಮುಖ ಉದ್ದೇಶದಿಂದ, ಬಲವಾದ ಉದ್ದೇಶದಿಂದ 1945ನೇ ಇಸವಿಯಲ್ಲಿ ಯುನೈಟೆಡ್ ನೇಷನ್ ಆರ್ಗನೈಸೇಷನನ್ನು ಸ್ಥಾಪನೆ ಮಾಡಲಾಗುತ್ತೆ. ಸೊ ಆದರೂ ಕೂಡ ಈ ವಿಶ್ವಸಂಸ್ಥೆ ಈಗ ವರ್ತಮಾನದಲ್ಲಿ ಯಾವ ರೀತಿಯಾಗಿ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದೆ ಅಂತ ನಾವು ಇದನ್ನು ಕ್ರಿಟಿಸೈಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಈ ಜಾಗತಿಕವಾಗಿ ಹೆಚ್ಚಳವಾಗ್ತಾ ಇರುವಂತಹ ಭಯೋತ್ಪಾದನೆ ಕೃತ್ಯಗಳನ್ನು ತಡೆಗಟ್ಟುವಂತಹ ನಿಟ್ಟಿನಲ್ಲಿ ಸರಿಯಾದ ಕ್ರಮಗಳನ್ನು ಕೈಗೊಳ್ತಾ ಇಲ್ಲ, ಮತ್ತು ಈ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ, ಸೆಕ್ಯೂರಿಟಿ ಕೌನ್ಸಿಲ್ನಲ್ಲಿ ಆಗಬೇಕಾದಂತಹ ಬದಲಾವಣೆಗಳನ್ನು ಮಾಡ್ತಾ ಇಲ್ಲ, ಮತ್ತು ಈ ರಷ್ಯಾದಿಂದ ಯುಕ್ರೇನ್ನ ಮೇಲೆ ಆದಂತಹ ಆಕ್ರಮಣವನ್ನು ತಡೆಯಲು ಅಸಮರ್ಥವಾಗಿ ಹೋಯಿತು ಯುನೈಟೆಡ್ ನೇಷನ್ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಅದೇ ರೀತಿಯಾಗಿ ಈ ಹಮಾಸ್ ಉಗ್ರರಿಂದ ಇಸ್ರೇಲ್ ಮೇಲೆ ಆಗ್ತಾ ಇರುವಂತಹ ದಾಳಿಗಳನ್ನು ಕ್ರಿಟಿಸೈಸ್ ಮಾಡುವುದರಲ್ಲೂ ಕೂಡ, ತಪ್ಪಿಸುವುದರಲ್ಲೂ ಕೂಡ ವಿಶ್ವಸಂಸ್ಥೆ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಫೇಲ್ಯೂರನ್ನು ಅನುಭವಿಸ್ತಾ ಇದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗುತ್ತೆ. ನ್ಯೂಸ್ ಪೇಪರ್ನಲ್ಲಿ ನೀವೆಲ್ಲ ರೆಗ್ಯುಲರ್ ಆಗಿ ಓದ್ತಾ ಇದ್ದರೆ ಈ ಎಲ್ಲ ಮಾಹಿತಿಗಳನ್ನು ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋತೀರಿ. ಇನ್ನು ಈ ಜಸ್ಟಿಸ್ ಸಿಸ್ಟಮ್ ಯಾವ ರೀತಿಯಾಗಿ ಈ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನ್ಯಾಯವನ್ನು ಒದಗಿಸುವಂತಹ ನಿಟ್ಟಿನಲ್ಲಿ ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಸೊ ಇದಕ್ಕೆ ರಿಲೇಟಾಗಿ ಇಂಟರ್ನ್ಯಾಷನಲ್ ರಿಲೇಷನ್ಗೆ ರಿಲೇಟಾಗಿ ಈ SDG ನಂಬರ್ 16 ನಾವು ರಿಲೇಟ್ ಮಾಡ್ಕೋಬೋದು. ಇನ್ನು ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ 17ನೇ SDG ಯಾವುದು ಅಂತಂದರೆ ಪಾರ್ಟ್ನರ್ಶಿಪ್ ಫಾರ್ ಗೋಲ್ಸ್ ಅಂತ. ಈ 17ನೇ ಗುರಿಯನ್ನು ನಾವು ನೆನ್ಪಿಟ್ಕೋಬೇಕು. ಗುರಿಯನ್ನು ಸಿಂಪಲ್ಲಾಗಿ ನೆನ್ಪಿಟ್ಕೊಳ್ಳೋದು ಯಾವ ರೀತಿ ಅಂತಂದರೆ, ಈ ಮೇಲೆ ನಾವು ಡಿಸ್ಕಸ್ ಮಾಡಿದಂಥ 16 ಗುರಿಗಳನ್ನು ಕೂಡ ಒಂದು ಸಹಬಾಳ್ವೆಯನ್ನು ಸಾಧಿಸುವಂತಹ ನಿಟ್ಟಿನಲ್ಲಿ ಮತ್ತು ಎಲ್ಲ ಪ್ರಮುಖ ರಾಷ್ಟ್ರಗಳು ಕೂಡ ಪರಸ್ಪರ ಸಹಕಾರವನ್ನು ಸ್ಥಾಪಿಸುವಂತಹ ನಿಟ್ಟಿನಲ್ಲಿ, ಈ ಎಲ್ಲ 16 ಗುರಿಗಳನ್ನು ಸ್ಥಾಪಿಸುವಂತಹ ನಿಟ್ಟಿನಲ್ಲಿ ಒಂದು ಬಾಂಧವ್ಯವನ್ನು, ಪಾರ್ಟ್ನರ್ಶಿಪ್ಪನ್ನು ಎಸ್ಟಾಬ್ಲಿಷ್ ಮಾಡ್ಕೋಬೇಕು ಅಂತ ಈ 17ನೇ ಗುರಿಯನ್ನು ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್, ಸುಸ್ಥಿರ ಅಭಿವೃದ್ಧಿ ಗುರಿ ಅಂತ ಗುರುತಿಸಲಾಗಿದೆ. ಸೊ ದ್ಯಾಟ್ ವಾಸ್ ಅಬೌಟ್ ಡೀಟೇಲ್ಡ್ ಇನ್ಫಾರ್ಮೇಷನ್ ಆಫ್ ಆಲ್ ದ 17 ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಯಾವ ರೀತಿಯಾಗಿ ಇದನ್ನು ನೆನ್ಪಿಟ್ಕೋಬೇಕು ಅಂತ ಕೂಡ ನಾನು ಕ್ಲಿಯರಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದೆ. ನೀವು ಕೂಡ ಸ್ವಂತ ಎಫರ್ಟನ್ನು ಹಾಕಿ ಇದನ್ನು ಯಾವ ರೀತಿಯಾಗಿ ನೀವು ಡೆವಲಪ್ ಮಾಡ್ಕೋಬೇಕು, ನೋಟ್ಸ್ ಯಾವ ರೀತಿ ಮಾಡ್ಕೋಬೇಕು, ಮತ್ತು ಯಾವ ರೀತಿ ಈ ಸ್ಟ್ಯಾಟಿಕ್ ಮತ್ತು ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳನ್ನು ಲಿಂಕ್ ಮಾಡಿಕೊಂಡು ಎಕ್ಸಾಮ್ಗೆ ಪ್ರಿಪೇರ್ ಮಾಡ್ಕೋಬೋದು ಅಂತ ನೀವು ಈಗ ಅಂದಾಜು ಮಾಡ್ಕೋಬೋದು. ಕಳೆದ ಸೆಷನ್ನಲ್ಲಿ ಈ ವಿಶ್ವ ಸ್ಪರ್ಧಾತ್ಮಕತೆ ಸೂಚ್ಯಂಕ, ವರ್ಲ್ಡ್ ಕಾಂಪಿಟೇಟಿವ್ನೆಸ್ ಇಂಡೆಕ್ಸನ್ನು ಪಬ್ಲಿಷ್ ಮಾಡುವಂತಹ ಸಂಸ್ಥೆಯ ಹೆಸರು ಏನು ಅಂತ ಪ್ರಶ್ನೆಯನ್ನು ಕೇಳಲಾಗಿತ್ತು. ಆಪ್ಷನ್ಸ್ಗಳಲ್ಲಿ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ
ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್, ಆಪ್ಷನ್ 2 ವರ್ಲ್ಡ್ ಎಕನಾಮಿಕ್ ಫೋರಮ್, ಆಪ್ಷನ್ 3 ಎಕನಾಮಿಸ್ಟ್ ಇಂಟೆಲಿಜೆನ್ಸ್ ಯೂನಿಟ್ ಅಥವಾ ಆಪ್ಷನ್ 4 ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಮ್ಯಾನೇಜ್ಮೆಂಟ್ ಡೆವಲಪ್ಮೆಂಟ್ IMD ಅಂತ ನೀಡಲಾಗಿತ್ತು. ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 4 ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಮ್ಯಾನೇಜ್ಮೆಂಟ್ ಡೆವಲಪ್ಮೆಂಟ್ IMD ಅನ್ನುವ ಸಂಸ್ಥೆಯ ಮೂಲಕ ವರ್ಲ್ಡ್ ಕಾಂಪಿಟೇಟಿವ್ನೆಸ್ ಇಂಡೆಕ್ಸನ್ನು ಪಬ್ಲಿಷ್ ಮಾಡಲಾಗುತ್ತೆ ಅಂತ ನಾವು ಸಿಂಪಲ್ ಆಗಿ ನೆನ್ಪಿಟ್ಕೋಬೇಕು. IMD ಅನ್ನುವ ಸಂಸ್ಥೆ ವರ್ಲ್ಡ್ ಕಾಂಪಿಟೇಟಿವ್ನೆಸ್ ಇಂಡೆಕ್ಸ್, ವಿಶ್ವ ಸ್ಪರ್ಧಾತ್ಮಕತೆ ಸೂಚ್ಯಂಕ. ಜಾಗತಿಕವಾಗಿ ಈ ಎಲ್ಲ ಪ್ರಮುಖ ರಾಷ್ಟ್ರಗಳು ಯಾವ ರೀತಿಯಾಗಿ ಪರಸ್ಪರ ಕಾಂಪೀಟ್ ಮಾಡ್ತಾ ಇವೆ, ಸ್ಪರ್ಧಿಸ್ತಾ ಇವೆ ಅಂತ ಒಂದು ಅನಾಲಿಸಿಸನ್ನು ಪಬ್ಲಿಷ್ ಮಾಡುವಂತಹ ನಿಟ್ಟಿನಲ್ಲಿ ವಾರ್ಷಿಕವಾಗಿ ಈ IMD ಸಂಸ್ಥೆಯ ಮೂಲಕ ವರ್ಲ್ಡ್ ಕಾಂಪಿಟೇಟಿವ್ನೆಸ್ ಇಂಡೆಕ್ಸ್ ಅನ್ನು ಪಬ್ಲಿಷ್ ಮಾಡಲಾಗುತ್ತದೆ. ಸೊ ಇದರಲ್ಲಿ ಮುಖ್ಯವಾಗಿ 4 ಪ್ರಮುಖ ಅಂಶಗಳಾದಂತಹ ಆರ್ಥಿಕ ಕಾರ್ಯಕ್ಷಮತೆ ಆಗಿರ್ಬೋದು, ಆಯಾ ರಾಷ್ಟ್ರಗಳ ಸರ್ಕಾರದ ದಕ್ಷತೆ ಆಗಿರ್ಬೋದು, ಗೌರ್ಮೆಂಟ್ ಎಫಿಷಿಯನ್ಸಿ ಆಗಿರ್ಬೋದು, ಈ ಬಿಸ್ನೆಸ್ ಎಫಿಷಿಯನ್ಸಿ ಆಗಿರ್ಬೋದು, ಮತ್ತು ಆ ರಾಷ್ಟ್ರಗಳಲ್ಲಿ ಒದಗಿಸಲಾದಂತಹ ಮೂಲ ಸೌಕರ್ಯಗಳು ಅಥವಾ ಇನ್ಫ್ರಾಸ್ಟ್ರಕ್ಚರ್ಗಳ ಆಧಾರದ ಮೇಲೆ ಮತ್ತು ಇತರ ಪ್ರಮುಖ 336 ಕಾಂಪಿಟೇಟಿವ್ನೆಸ್ ಸ್ಟ್ಯಾಂಡರ್ಡ್ಸ್ಗಳನ್ನು ಆಧಾರವಾಗಿಟ್ಕೊಂಡು ವಾರ್ಷಿಕವಾಗಿ ಈ ವರ್ಲ್ಡ್ ಕಾಂಪಿಟೇಟಿವ್ನೆಸ್ ಇಂಡೆಕ್ಸನ್ನು ಪಬ್ಲಿಷ್ ಮಾಡಲಾಗುತ್ತೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಮೊದಲ ಬಾರಿಗೆ 1989ನೇ ಇಸ್ವಿಯಲ್ಲಿ ಈ ವರ್ಲ್ಡ್ ಕಾಂಪಿಟೇಟಿವ್ನೆಸ್ ಇಂಡೆಕ್ಸನ್ನು ಪಬ್ಲಿಷ್ ಮಾಡಲಾಗಿತ್ತು. ಸೊ ಸರಿಯಾಗಿ ಕಮೆಂಟ್ ಮಾಡಿ ಆನ್ಸರ್ ಮಾಡಿದಂತಹ ಎಲ್ಲ ಸ್ಟೂಡೆಂಟ್ಸ್ಗಳಿಗೂ ಕೂಡ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ವೆರಿ ವೆಲ್ ಡನ್. ಇದೇ ರೀತಿಯಾಗಿ ಡಿಸ್ಕಷನ್ನಲ್ಲಿ ಭಾಗವಹಿಸ್ತಾರಿ. ಏನಾದರೂ ಡೌಟ್ಸ್ಗಳಿದ್ರೆ, ಏನಾದರೂ ಸಜೆಷನ್ಸ್ಗಳಿದ್ರೆ ಕಮೆಂಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಪ್ರಶ್ನೆ ಏನು ಅಂತ ನೋಡೋಣ. ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಕೇಂದ್ರದ ಒಂದು ಪ್ರಮುಖ ಯೋಜನೆ ಪ್ರಧಾನಮಂತ್ರಿ ಪ್ರಣಾಮ್ ಅನ್ನುವ ಯೋಜನೆಯ ಬಗ್ಗೆ ಪ್ರಶ್ನೆ ಇದೆ. ಈ ಪ್ರಧಾನಮಂತ್ರಿ ಪ್ರಣಾಮ್ ಯೋಜನೆ, PM ಪ್ರಣಾಮ್ ಯೋಜನೆ, ಇದರ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಗುರುತಿಸಬೇಕಾಗಿದೆ. ಆಪ್ಷನ್ 1 ಈ ಪ್ರಣಾಮ್ ಯೋಜನೆ ಏನಿದೆ ಇದು ಶಿಕ್ಷಕರಿಗೆ ಪಿಂಚಣಿ ಒದಗಿಸುವಂತಹ ಒಂದು ಯೋಜನೆಯಾಗಿದೆ ಅಂತ ಇದೆ. ಎರಡನೇ ಆಪ್ಷನ್ ಏನು ಅಂತಂದರೆ ಇದು ಯಾತ್ರಾರ್ಥಿಗಳಿಗೆ 4 ಧಾಮ್ಗಳನ್ನು ಯಾತ್ರೆ ಮಾಡಿಸುವಂತಹ ಒಂದು ಸಬ್ಸಿಡಿ ನೀಡುವಂತಹ ಪ್ರವಾಸೋದ್ಯಮದ ಯೋಜನೆಯಾಗಿದೆ. ರೀಸೆಂಟಾಗಿ ಈ 4 ಧಾಮ್ಗಳು ಯಾವುವು ಅಂತ ಡೀಟೇಲ್ ಆಗಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ಅವುಗಳಿಗೆ ಯಾತ್ರೆ ಮಾಡುವಂತಹ ಪ್ರಯಾಣಿಕರಿಗೆ ಸಬ್ಸಿಡಿ ಒದಗಿಸುವಂತಹ ಯೋಜನೆ ಅಂತ ಇದೆ. ಮೂರನೇ ಸ್ಟೇಟ್ಮೆಂಟ್ ಏನು ಅಂತಂದರೆ ಈ PM ಪ್ರಣಾಮ್ ಯೋಜನೆ ಏನಿದೆ ರಾಸಾಯನಿಕ ಗೊಬ್ಬರಗಳ ಬಳಕೆಯನ್ನು ಕಡಿಮೆ ಮಾಡುವಂತಹ ನಿಟ್ಟಿನಲ್ಲಿ ಉತ್ತೇಜಿಸುವಂತಹ ಒಂದು ಯೋಜನೆಯಾಗಿದೆ ಅಂತ ಇದೆ. ಆಪ್ಷನ್ 3 ಮೇಲಿನ ಯಾವುದು ಅಲ್ಲ ಅಂತ ಇದೆ. ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 3. ರೈತರು ತಮ್ಮ ಹೊಲಗಳಲ್ಲಿ ರಾಸಾಯನಿಕ ಗೊಬ್ಬರಗಳ ಬಳಕೆಯನ್ನು ಕಡಿಮೆ ಮಾಡುವಂತಹ ನಿಟ್ಟಿನಲ್ಲಿ ಪ್ರೋತ್ಸಾಹಿಸುವಂತಹ ಉದ್ದೇಶವನ್ನು ಈ ಪ್ರಧಾನಮಂತ್ರಿ ಪ್ರಣಾಮ್ ಯೋಜನೆ ಹೊಂದಿದೆ ಅಂತ ನಾವು ಸಿಂಪಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಸೊ ಆಪ್ಷನ್ 3 ಈಸ್ ರೈಟ್ ಆನ್ಸರ್. ಬೈ ಮಿಸ್ಟೇಕ್ ನಾನು ಇದರ ಪ್ರಶ್ನೆಯ ಆನ್ಸರನ್ನು ಡೈರೆಕ್ಟಾಗಿ ಆನ್ಸರ್ ಮಾಡಿಬಿಟ್ಟೆ. ಸೊ ನೋ ವರೀಸ್, ಆಗಲೇ ನಾವು ಡಿಸ್ಕಸ್ ಮಾಡಿದಂಥ ಒಂದು ಮಾಹಿತಿಯನ್ನು ಆನ್ಸರನ್ನು ಕಮೆಂಟ್ ಮಾಡೋಕ್ಕೆ ಟ್ರೈ ಮಾಡಿ, ನೋ ಪ್ರಾಬ್ಲಮ್. ನಳಂದ ವಿಶ್ವವಿದ್ಯಾನಿಲಯ ಇತ್ತೀಚೆಗೆ ನ್ಯೂಸ್ನಲ್ಲಿತ್ತು. ಸುಮಾರು 1,500 ವರ್ಷಗಳ ಹಿಂದೆ ಸಾಕಷ್ಟು ಪ್ರಖ್ಯಾತಿಯನ್ನು ಪಡೆದು ವೈಭವಯುಕ್ತ ಭಾರತದ ಸಂಸ್ಕೃತಿ ಮತ್ತು ಶಿಕ್ಷಣದ ಒಂದು ಗುಣಮಟ್ಟವನ್ನು ಜಗತ್ತಿನಾದ್ಯಂತ ಸಾರಿದಂತಹ ಒಂದು ಕೀರ್ತಿ ನಳಂದ ವಿಶ್ವವಿದ್ಯಾನಿಲಯಕ್ಕೆ ಹೋಗುತ್ತೆ. ಸೊ ನಂತರ 12ನೇ ಶತಮಾನದಲ್ಲಿ ಪರಕೀಯರ ಆಕ್ರಮಣದಿಂದಾಗಿ ಈ ನಳಂದ ವಿಶ್ವವಿದ್ಯಾನಿಲಯವನ್ನು ನಿರ್ನಾಮ ಮಾಡಲಾಗುತ್ತೆ ಅಂತ ನಾವೆಲ್ಲ ಇತಿಹಾಸದಲ್ಲಿ ಓದಿರ್ತೇವೆ. ಸೊ ಅದೇ ಒಂದು ವಿನಾಶವಾದಂತಹ, ನಿರ್ಮೂಲವಾದಂತಹ ಈ ನಳಂದ ವಿಶ್ವವಿದ್ಯಾನಿಲಯವನ್ನು ಪುನರುತ್ಥಾನ ಮಾಡುವಂತಹ ಉದ್ದೇಶದಿಂದ ಈ ಬಿಹಾರದ ರಾಜ್ಗಿರ್ ಅನ್ನುವ ಈ ಪುರಾತನ ವಿಶ್ವವಿದ್ಯಾನಿಲಯದ ಅವಶೇಷಗಳ ಪಕ್ಕದಲ್ಲಿ ಒಂದು ಹೊಸ ಕ್ಯಾಂಪಸ್ಸನ್ನು ಪ್ರಾರಂಭ ಮಾಡಲಾಗ್ತಾ ಇದೆ. ಸೊ ಈ ನಳಂದ ವಿಶ್ವವಿದ್ಯಾನಿಲಯದ ಕ್ಯಾಂಪಸ್ಸನ್ನು ಎಸ್ಟಾಬ್ಲಿಷ್ ಮಾಡುವಂತಹ ನಿಟ್ಟಿನಲ್ಲಿ ನರೇಂದ್ರ ಮೋದಿ ಅವರು ಈ ಒಂದು ಕ್ಯಾಂಪಸ್ಸನ್ನು ಇತ್ತೀಚೆಗೆ ಉದ್ಘಾಟನೆ ಮಾಡಿದ್ದಾರೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ಹೀಗಾಗಿ ಈ ಪ್ರಾಚೀನ ಕಾಲದ ನಳಂದ ವಿಶ್ವವಿದ್ಯಾನಿಲಯದ ಕುರಿತಾದಂತಹ ಪ್ರಮುಖ ಅಂಶಗಳು ನಮಗೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗುತ್ತೆ. ನಾವು ಈಗ ಡಿಸ್ಕಸ್ ಮಾಡ್ತಾ ಇರುವಂತಹ ಮಾಹಿತಿ GK ಓರಿಯೆಂಟ್ ಆದಂತಹ ಮಾಹಿತಿಯಾಗಿರೋದ್ರಿಂದ ಕೇವಲ ನಾವು ನ್ಯೂಸ್ ಪೇಪರ್ನಲ್ಲಿ ಬಂದಂತಹ ಮಾಹಿತಿಯನ್ನು ಡಿಸ್ಕಸ್ ಮಾಡೋದಿಲ್ಲ. ಸೊ ಅದಕ್ಕೆ ಬ್ಯಾಕ್ಗ್ರೌಂಡ್ ಆಗಿ ಈ GK ರಿಲೇಟ್ ಆದಂತಹ ಸ್ಟ್ಯಾಟಿಕ್ ಪಾರ್ಟನ್ನು ಕೂಡ ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋತೀವಿ. ಸೊ ಇದೇ ಒಂದು ಫಾರ್ಮ್ಯಾಟ್ನಲ್ಲಿ ನೀವು ಎಕ್ಸಾಮಿಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಅವಶ್ಯಕವಾಗಿರುತ್ತೆ. GK ಪ್ಲಸ್ ಕರೆಂಟ್ ಅಫೇರ್ಸನ್ನು ಲಿಂಕ್ ಮಾಡ್ಕೊಂಡ್ಬಿಟ್ಟು ನೀವು ಪ್ರಿಪ್ರೇಷನನ್ನು
ಕಂಟಿನ್ಯೂ ಮಾಡ್ಬೋದು. ಸೊ ಈ ನಳಂದಾ ವಿಶ್ವವಿದ್ಯಾನಿಲಯದ ಬಗ್ಗೆ, ಇದರ ಒಂದು ಇತಿಹಾಸದ ಬಗ್ಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ, ಕ್ರಿಸ್ತ ಶಕ 5ನೇ ಶತಮಾನದಲ್ಲಿ ಬಿಹಾರದಲ್ಲಿದ್ದಂತಹ ಡೈನಾಸ್ಟಿ ಅಥವಾ ಗುಪ್ತ ರಾಜವಂಶದ ರಾಜನಾಗಿದ್ದಂತಹ ಕುಮಾರಗುಪ್ತನಿಂದ ಈ ನಳಂದಾ ವಿಶ್ವವಿದ್ಯಾನಿಲಯವನ್ನು ಸ್ಥಾಪನೆ ಮಾಡಲಾಗುತ್ತದೆ. ಮುಂದೆ 600 ವರ್ಷಗಳವರೆಗೆ ಸಾಕಷ್ಟು ಬೆಳವಣಿಗೆಯನ್ನು ಹೊಂದಿ ಭಾರತದ ಈ ಸನಾತನತೆ, ಸಂಸ್ಕೃತಿ ಮತ್ತು ಶಿಕ್ಷಣದ ರುಚಿಯನ್ನು ಜಾಗತಿಕವಾಗಿ ಸಾರಿದಂತಹ ಒಂದು ಪ್ರಮುಖ ಇನ್ಸ್ಟಿಟ್ಯೂಷನ್ ಅಥವಾ ಸಂಸ್ಥೆಯಾಗಿ, ವಿದ್ಯಾಸಂಸ್ಥೆಯಾಗಿ ನಳಂದಾ ವಿಶ್ವವಿದ್ಯಾಲಯ ಗುರುತಿಸಿಕೊಳ್ಳುತ್ತದೆ. ಮುಂದೆ 12ನೇ ಶತಮಾನದಲ್ಲಿ ಇದರ ವಿನಾಶ ಪ್ರಾರಂಭವಾಗುತ್ತೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ 5ನೇ ಶತಮಾನದ ನಂತರ ಕುಮಾರಗುಪ್ತನಿಂದ ಸ್ಥಾಪಿಸಲ್ಪಟ್ಟಂತಹ ಈ ನಳಂದಾ ವಿಶ್ವವಿದ್ಯಾನಿಲಯವನ್ನು ಪ್ರೋತ್ಸಾಹಿಸಿ ಬೆಳೆಸಿದಂತಹ ರಾಜವಂಶಗಳಲ್ಲಿ ಮುಖ್ಯವಾಗಿ ಹರ್ಷವರ್ಧನ ಮತ್ತು ಪಾಲ ರಾಜವಂಶಗಳು ಪ್ರಮುಖವಾದಂತಹ ಒಂದು ಸಾಲಿನಲ್ಲಿ ನಿಲ್ಲುತ್ತವೆ ಅಥವಾ ಅಗ್ರ ಶ್ರೇಣಿಯಲ್ಲಿ ನಿಲ್ಲುತ್ತವೆ. ಸೊ ಇವು ಜಾಗತಿಕವಾಗಿ ಈ ನಳಂದಾ ವಿಶ್ವವಿದ್ಯಾನಿಲಯವನ್ನು ಹೆಚ್ಚು ಜನಪ್ರಿಯಗೊಳಿಸುವಂತಹ ನಿಟ್ಟಿನಲ್ಲಿ ಪ್ರಮುಖವಾದಂತಹ ಕೊಡುಗೆಯನ್ನು ನೀಡುತ್ತವೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಈ ಇಮೇಜ್ನಲ್ಲಿ ನಳಂದಾ ವಿಶ್ವವಿದ್ಯಾನಿಲಯದ ಪುರಾತನ ಅವಶೇಷಗಳನ್ನು ನಾವು ಈ ಒಂದು ಇಮೇಜ್ನಲ್ಲಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. ಸೊ 12ನೇ ಶತಮಾನದಲ್ಲಿ ಕೊನೆಗೊಂಡಂತಹ ಈ ನಳಂದಾ ವಿಶ್ವವಿದ್ಯಾನಿಲಯದ ಬಗ್ಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ, ಜಾಗತಿಕವಾಗಿ ಭಾರತದ ಸನಾತನತೆಯ ಕಲಿಕೆ, ಸಂಸ್ಕೃತಿ ಮತ್ತು ಬೌದ್ಧಿಕ ಎಕ್ಸ್ಚೇಂಜ್ ಅಥವಾ ಈ ಇಂಟಲೆಕ್ಚುವಲ್ ಎಕ್ಸ್ಚೇಂಜನ್ನು ಮಾಡುವಂತಹ ಪ್ರಮುಖ ಕೇಂದ್ರವಾಗಿ ಈ ಯೂನಿವರ್ಸಿಟಿ, ನಳಂದಾ ಯೂನಿವರ್ಸಿಟಿ ಗುರುತಿಸಿಕೊಳ್ಳುತ್ತೆ. ಭಾರತೀಯ ನಾಗರಿಕತೆ ಮತ್ತು ಅದರಾಚೆಗಿನ ಬೆಳವಣಿಗೆಯ ಮೇಲೆ ಪ್ರಮುಖವಾದಂಥ ಪ್ರಭಾವವನ್ನು ಕೂಡ ಈ ನಳಂದಾ ವಿಶ್ವವಿದ್ಯಾನಿಲಯ ಹೊಂದುತ್ತದೆ. ಇದು ಮುಖ್ಯವಾಗಿ ಪ್ರಾಥಮಿಕವಾಗಿ ಸನ್ಯಾಸಿಗಳಿಂದ ಸ್ಥಾಪನೆ ಮಾಡಲ್ಪಟ್ಟಂತಹ ಸಂಸ್ಥೆಯಾಗಿದ್ದು, ಮುಂದೆ ಸಾಕಷ್ಟು ಸಹಸ್ರಾರು ಸಂಖ್ಯೆಯ ಸನ್ಯಾಸಿಗಳು ಇದರಲ್ಲಿ ವಿದ್ಯಾರ್ಥಿಗಳಾಗಿ ಅಧ್ಯಯನವನ್ನು ಮಾಡ್ತಾರೆ ಅನ್ನೋದು ಕೂಡ ಪ್ರಮುಖವಾದಂತಹ ಮಾಹಿತಿಯಾಗುತ್ತೆ. ಸೊ ಅಂದಿನ ಸಂದರ್ಭದಲ್ಲಿ ಪ್ರಚಲಿತದಲ್ಲಿದ್ದಂತಹ ಬೌದ್ಧ ಧರ್ಮದ ಎಲ್ಲ ಪ್ರಮುಖ ತತ್ವಗಳನ್ನು ಕೂಡ ಈ ನಳಂದಾ ವಿಶ್ವವಿದ್ಯಾನಿಲಯದಲ್ಲಿ ಕಲಿಸಲಾಗ್ತಾ ಇತ್ತು. ಸೊ ಪ್ರಮುಖವಾಗಿ ಭಾರತೀಯ ವೈದ್ಯಕೀಯ ವ್ಯವಸ್ಥೆಯಾದಂತಹ ಆಯುರ್ವೇದ, ಧರ್ಮ, ಬೌದ್ಧ ಧರ್ಮ, ಗಣಿತ, ವ್ಯಾಕರಣ, ಖಗೋಳಶಾಸ್ತ್ರ, ಅಸ್ಟ್ರೋನಾಮಿ ಅಂತ ಕರಿತೇವೆ, ಫಿಲಾಸಫಿ ಅಥವಾ ತತ್ವಶಾಸ್ತ್ರ, ಈ ರೀತಿಯಾದಂತಹ ಪ್ರಮುಖ ಅಂಶಗಳನ್ನು ಇಂಪಾರ್ಟ್ ಮಾಡ್ತಾ ಇದ್ದಂತಹ ಅಥವಾ ಕಲಿಸಲಾಗ್ತಾ ಇದ್ದಂತಹ ಒಂದು ಪ್ರಮುಖವಾದಂತಹ ವಿದ್ಯಾ ಕೇಂದ್ರ ನಳಂದಾ ವಿಶ್ವವಿದ್ಯಾನಿಲಯ ಆಗಿತ್ತು. ಸೊ ಈ ಒಂದು ಪ್ರಮುಖ ಕೇಂದ್ರಕ್ಕೆ ಇತರ ರಾಷ್ಟ್ರಗಳಿಂದ ಚೀನಾ, ಕೊರಿಯಾ, ಜಪಾನ್, ಟಿಬೇಟ್, ಮಂಗೋಲಿಯಾ, ಶ್ರೀಲಂಕಾ, ಆಗ್ನೇಯ ಏಷ್ಯಾದಂತಹ ಪ್ರಮುಖ ದೂರದ ದೇಶಗಳಿಂದ ಕೂಡ ವಿದ್ಯಾರ್ಥಿಗಳು ವಿದ್ಯಾರ್ಜನೆಗಾಗಿ ಬರ್ತಾ ಇದ್ದರು ಅಂತ ನಾವು ಹೆಮ್ಮೆ ಪಡುವಂಥ ವಿಷಯ ಆಗುತ್ತೆ. ಸೊ ಅಷ್ಟೇ ಅಲ್ಲದೆ ವಿದ್ಯಾರ್ಥಿಗಳ ಮೇಲೆ ಸಾಕಷ್ಟು ಕಟ್ಟುನಿಟ್ಟಾದಂತಹ ಡಿಸಿಪ್ಲಿನನ್ನು ಹೇರಲಾಗ್ತಾ ಇತ್ತು. ನೀತಿ ಸಂಹಿತೆ, ಕೋಡ್ ಆಫ್ ಕಂಡಕ್ಟನ್ನು ಮೇಂಟೈನ್ ಮಾಡಲಾಗ್ತಾ ಇತ್ತು. ದೈನಂದಿನ ಧ್ಯಾನ ಮತ್ತು ಅಧ್ಯಯನದಲ್ಲಿ ಭಾಗವಹಿಸುವಂತೆ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಲಾಗ್ತಾ ಇತ್ತು ಅಂತ ಸಾಕಷ್ಟು ವಿಷಯಗಳಲ್ಲಿ ಅಥವಾ ಸಾಕಷ್ಟು ಈ ಪ್ರವಾಸಿಗರ ಪುಸ್ತಕಗಳಲ್ಲಿ ಉಲ್ಲೇಖಗಳನ್ನು ನಾವು ಈಗಿನ ಕಾಲದಲ್ಲಿ ಕಾಣಬಹುದು. ಮುಂದೆ ಇಷ್ಟೊಂದು ಪ್ರವರ್ಧಮಾನಕ್ಕೆ ಬೆಳೆದಂತಹ ಈ ನಳಂದಾ ವಿಶ್ವವಿದ್ಯಾನಿಲಯದ ಅವನತಿ ಪ್ರಾರಂಭವಾಗುತ್ತೆ. ಯಾವಾಗ ಅಂತಂದರೆ 12ನೇ ಶತಮಾನದಲ್ಲಿ ಈ ಮಧ್ಯ ಏಷ್ಯಾದ ಕುತುಬುದ್ದೀನ್ ಐಬಕ್ನಿಂದ ಅವನ ದಂಡಾಧಿಕಾರಿಯಾಗಿದ್ದಂತಹ ಬಕ್ತಿಯಾರ್ ಖಿಲ್ಜಿಯಿಂದ ಈ ಬೌದ್ಧಿಕ ಚಟುವಟಿಕೆಗಳನ್ನು ಹೊಂದಿದ್ದಂತಹ ಮತ್ತು ಅಂತಾರಾಷ್ಟ್ರೀಯ ವಿಶ್ವವಿದ್ಯಾನಿಲಯವಾದಂತಹ ನಳಂದಾ ವಿಶ್ವವಿದ್ಯಾನಿಲಯವನ್ನು ನಾಶ ಮಾಡಲಾಗುತ್ತೆ. ಸಾವಿರಾರು ಸಂಖ್ಯೆಯ ವಿದ್ಯಾರ್ಥಿಗಳನ್ನು ಕೊಲ್ಲಲಾಗುತ್ತೆ ಮತ್ತು ಅವರ ಈ ಪುಸ್ತಕಗಳನ್ನಾಗಿರ್ಬೋದು ಅಥವಾ ಅವರ ಅವಶೇಷಗಳನ್ನು ಅಥವಾ ಅವರ ಒಂದು ಪ್ರಮುಖವಾದಂತಹ ಹೆರಿಡಿಟಿಯನ್ನು ಕಂಪ್ಲೀಟಾಗಿ ಸರ್ವನಾಶ ಮಾಡಲಾಗುತ್ತೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ನಂತರ ಈ 19ನೇ ಶತಮಾನದಲ್ಲಿ ಅಂದರೆ 18ನೇ ಶತಮಾನದಲ್ಲಿ 19ನೇ ಶತಮಾನ ಆಗುತ್ತೆ ಇದು 1812ನೇ ಇಸವಿಯಲ್ಲಿ ಸ್ಕಾಟ್ಲೆಂಡ್ ದೇಶದ ಸರ್ವೇಯರ್ ಆಗಿದ್ದಂತಹ ಫ್ರಾನ್ಸಿಸ್ ಬುಕಾನನ್ ಹ್ಯಾಮಿಲ್ಟನ್ ಅವರು ಈ ನಳಂದಾ ವಿಶ್ವವಿದ್ಯಾನಿಲಯವನ್ನು ಶೋಧನೆ ಮಾಡ್ತಾರೆ. ನಂತರ 1861ನೇ ಇಸವಿಯಲ್ಲಿ ಸರ್ ಅಲೆಕ್ಸಾಂಡರ್ ಕನ್ನಿಂಗ್ ಹ್ಯಾಮ್ ಅವರಿಂದ ಈ ಒಂದು ಅವಶೇಷಗಳನ್ನು ಸರಿಯಾಗಿ ಅಬ್ಸರ್ವ್ ಮಾಡಿ ಸ್ಟಡಿ ಮಾಡಿ ಇದು ಪ್ರಾಚೀನ ಕಾಲದ ವಿಶ್ವವಿದ್ಯಾನಿಲಯವಾಗಿತ್ತು ಅಂತ ಇದರ ಬಗ್ಗೆ ಒಂದು ಮಾಹಿತಿಯನ್ನು ಶೇರ್ ಮಾಡ್ತಾರೆ 1861ನೇ ಇಸವಿಯಲ್ಲಿ. ಅಷ್ಟೇ ಅಲ್ಲದೆ ಪ್ರಾಚೀನ ಕಾಲದ
ಈ ಭಾರತದ ಪ್ರವಾಸಿಗರಲ್ಲಿ ಒಬ್ಬರಾಗಿದ್ದಂತಹ ಚೀನಿ ಸನ್ಯಾಸಿಯಾಗಿದ್ದಂತಹ ಕ್ಸುವಾನ್ ಚಾಂಗ್ ಅವರಿಂದ ಈ ನಳಂದಾ ವಿಶ್ವವಿದ್ಯಾನಿಲಯದ ಶೈಕ್ಷಣಿಕ ಮತ್ತು ವಾಸ್ತುಶಿಲ್ಪದ ವೈಭವದ ಬಗ್ಗೆ ಅಮೂಲ್ಯವಾದಂತಹ ಉಲ್ಲೇಖಗಳನ್ನು ಇನ್ಸೈಟನ್ನು ಒದಗಿಸಲಾಗಿದೆ ಅವರ ಪುಸ್ತಕದಲ್ಲಿ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಸೊ ಇಷ್ಟೊಂದು ಪ್ರಮುಖವಾದಂತಹ ಮಹತ್ವದ ಈ ಒಂದು ಪ್ರಾಚೀನ ಕಾಲದ ವಿನಾಶವಾಗಿ ಹೋದಂತಹ ನಳಂದಾ ವಿಶ್ವವಿದ್ಯಾನಿಲಯವನ್ನು ಪುನರುತ್ಥಾನ ಮಾಡುವಂತಹ ನಿಟ್ಟಿನಲ್ಲಿ ಭಾರತವನ್ನು ವಿಶ್ವಗುರು ಅಂತ ಮಾಡುವಂತಹ ಒಂದು ಉದ್ದೇಶದಿಂದ ಪ್ರಧಾನಮಂತ್ರಿಯವರಿಂದ ಈ ಬಿಹಾರದ ನಳಂದಾ ವಿಶ್ವವಿದ್ಯಾನಿಲಯದ ಪುನರುತ್ಥಾನ ಮಾಡುವಂತಹ ಕಾರ್ಯದ ಭಾಗವಾಗಿ ಈ ವಿಶ್ವವಿದ್ಯಾನಿಲಯದ ಸ್ಥಾಪನೆಯನ್ನು ಮಾಡಲಾಗಿದೆ, ಕ್ಯಾಂಪಸ್ನ ಉದ್ಘಾಟನೆ ಮಾಡಲಾಗಿದೆ ಅಂತ ನಾವು ಕಾಂಟೆಕ್ಸ್ಟನ್ನು ಕೂಡ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಅಷ್ಟೇ ಅಲ್ಲದೆ ಯುನೆಸ್ಕೋದ ವಿಶ್ವ ಪರಂಪರೆಯ ತಾಣವಾಗಿ ಕೂಡ ಈ ಬಿಹಾರದ ನಳಂದಾ ವಿಶ್ವವಿದ್ಯಾನಿಲಯವನ್ನು ಗುರುತಿಸಲಾಗುತ್ತೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಮುಂದಿನ ಆರ್ಟಿಕಲ್ ಈಗ ತಾನೇ ನಾವು ಡಿಸ್ಕಸ್ ಮಾಡಿದ್ವಿ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಗಳ ಬಗ್ಗೆ 17 ಗೋಲ್ಗಳ ಬಗ್ಗೆ ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ಇದರ ಒಂದು ಭಾಗವಾಗಿ ಈ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ನ 7ನೇ ಗುರಿಯಾಗಿರುವಂತಹ ಅಫೋರ್ಡೆಬಲ್ ಆ್ಯಂಡ್ ಕ್ಲೀನ್ ಎನರ್ಜಿ ಅಂದರೆ ಶುದ್ಧವಾದಂತಹ ಇಂಧನಕ್ಕೆ ಎಲ್ಲರಿಗೂ ಆಕ್ಸೆಸ್ಸನ್ನು ಮಾಡಿಕೊಡುವಂತಹ ನಿಟ್ಟಿನಲ್ಲಿ ಗುರುತಿಸಲಾದಂತಹ 7ನೇ ಗುರಿಯನ್ನು ಸಾಧಿಸುವಂತಹ ನಿಟ್ಟಿನಲ್ಲಿ ಎಲ್ಲ ಪ್ರಮುಖ ಸದಸ್ಯ ರಾಷ್ಟ್ರಗಳು, ವಿಶ್ವಸಂಸ್ಥೆಯ ಪ್ರಮುಖ ಸದಸ್ಯ ರಾಷ್ಟ್ರಗಳು ಎಷ್ಟು ಪ್ರಯತ್ನವನ್ನು ಮಾಡ್ತಾ ಇವೆ ಅಂತ ಒಂದು ಅನಾಲಿಸಿಸನ್ನು ಇತ್ತೀಚೆಗೆ ಪಬ್ಲಿಷ್ ಮಾಡಲಾಗಿದೆ. ಸೊ ಆ ಒಂದು ರಿಪೋರ್ಟ್ನ ಹೆಸರು ಏನು ಅಂತಂದರೆ ದ ಎನರ್ಜಿ ಪ್ರೋಗ್ರೆಸ್ ರಿಪೋರ್ಟ್, ಇಂಧನ ಪ್ರಗತಿ ವರದಿ ಅಂತ 2024ರ ಈ ಒಂದು ರಿಪೋರ್ಟನ್ನು ಇತ್ತೀಚೆಗೆ ಪಬ್ಲಿಷ್ ಮಾಡಲಾಗಿದೆ. ಸೊ ನೆನ್ಪಿಟ್ಕೊಳ್ಳಿ, ದ ಎನರ್ಜಿ ಪ್ರೋಗ್ರೆಸ್ ರಿಪೋರ್ಟ್ ಈಸ್ ರಿಲೇಟೆಡ್ ಟು ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ ನಂಬರ್ 7 ಅಂತ ನಾವು ನೆನ್ಪಿಟ್ಕೋಬೇಕು. ಸೊ ಈ ರಿಪೋರ್ಟ್ನ ಪ್ರಕಾರ 2030ರ ವೇಳೆಗೆ ಈ ಗುರಿಗಳನ್ನು ಏನು ಸಾಧಿಸಬೇಕು ಅಂತ ಯುನೈಟೆಡ್ ನೇಷನ್ನಿಂದ ಗುರುತಿಸಲಾಗಿದೆ ಅಥವಾ ಸಿದ್ಧಪಡಿಸಲಾಗಿದೆ ಗುರಿಗಳನ್ನು, ಅಜೆಂಡಾ 2030 ಅಂತ. ಸೊ ಆ ಗುರಿಗಳನ್ನು ಸಾಧಿಸುವಂತಹ ನಿಟ್ಟಿನಲ್ಲಿ ಸಾಕಷ್ಟು ರಾಷ್ಟ್ರಗಳು ಕೂಡ ಆಫ್ ಕೋರ್ಸ್ ಆಗಿವೆ, ಅಂದರೆ ದಾರಿ ತಪ್ಪಿವೆ, ಸರಿಯಾದಂತಹ ಪ್ರಮಾಣದಲ್ಲಿ ಪ್ರಯತ್ನವನ್ನು ಪಡ್ತಾ ಇಲ್ಲ. ನಾವು ಈಗ ತಾನೇ ಡಿಸ್ಕಸ್ ಮಾಡಿದ್ವಿ, ದೀಸ್ SDGs ಅಥವಾ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಆರ್ ನಾಟ್ ಲೀಗಲಿ ಬೈಂಡಿಂಗ್ ಅಂತ. ಕಾನೂನುಬದ್ಧವಾಗಿ ಯಾವುದೇ ರಾಷ್ಟ್ರದ ಮೇಲೆ ಬಾಧ್ಯತೆಯನ್ನು ಹೊಂದಿಲ್ಲ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ಇದೇ ಒಂದು ಕಾರಣಕ್ಕಾಗಿ ಇರ್ಬೋದು ಅಥವಾ ಈ ರಾಷ್ಟ್ರಗಳ ಒಂದು ನಿರಾಸಕ್ತಿಯಾಗಿರ್ಬೋದು, ಈ ರೀತಿಯಾದಂತಹ ಕಾರಣಗಳಿಂದಾಗಿ ಈ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಥವಾ ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನು ಸಾಧಿಸುವಂತಹ ನಿಟ್ಟಿನಲ್ಲಿ ಸರಿಯಾದಂತಹ ಒಂದು ಪ್ರಯತ್ನವನ್ನು ಪಡ್ತಾ ಇಲ್ಲ ಅಂತ ನಾವು ಈ ಒಂದು ರಿಪೋರ್ಟ್ನಲ್ಲಿ ಹೈಲೈಟ್ ಮಾಡಿರೋದನ್ನು ಗಮನಿಸಬಹುದು. 2024ರ ಈ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಗೆ ರಿಲೇಟ್ ಆದಂತಹ ಈ ದ ಎನರ್ಜಿ ಪ್ರೋಗ್ರೆಸ್ ರಿಪೋರ್ಟ್ ಅಥವಾ ಇಂಧನ ಪ್ರಗತಿ ವರದಿ ಮುಖ್ಯವಾಗಿ 7ನೇ ಗುರಿಯ ಮೇಲೆ ಫೋಕಸನ್ನು ಮಾಡುತ್ತೆ. ಆ ಗುರಿ ಏನು ಅಂತಂದರೆ ಸಮಾಜದ ಎಲ್ಲ ವರ್ಗಗಳಿಗೂ ಕೂಡ ಕೈಗೆಟುಕುವಂತಹ ನಿಟ್ಟಿನಲ್ಲಿ ವಿಶ್ವಾಸಾರ್ಹವಾದಂತಹ ಸಮರ್ಥನೀಯವಾದಂತಹ ಆಧುನಿಕ ಶಕ್ತಿಯ ಪ್ರವೇಶ ಅಥವಾ ಅಫೋರ್ಡೆಬಲ್ ಕ್ಲೀನ್ ಎನರ್ಜಿ ಆಕ್ಸೆಸ್ ಅಂತ ಈ ಒಂದು ಗುರಿಯನ್ನು ನಾವು ಸಿಂಪಲ್ಲಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಕ್ಲೀನ್ ಎನರ್ಜಿ ಅಂತಂದರೆ ಪರಿಸರ ಮಾಲಿನ್ಯವನ್ನು ಉಂಟು ಮಾಡದೆ ತಯಾರಿಸಲಾದಂತಹ ಶಕ್ತಿ ಅಂತ ನಾವು ಸಿಂಪಲ್ಲಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್, ಈಗ ಉಷ್ಣ ವಿದ್ಯುತ್ ಸ್ಥಾವರಗಳಲ್ಲಿ ಬಳಸಲಾಗುವಂತಹ ಕಲ್ಲಿದ್ದಲು ಅಥವಾ ಕೋಲ್ನಿಂದಾಗಿ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಪರಿಸರ ಮಾಲಿನ್ಯ ಉಂಟಾಗುತ್ತೆ. ಸೊ ಹೀಗಾಗಿ ಆ ಕಲ್ಲಿದ್ದಲಿನ ಉಪಯೋಗವನ್ನು ಕಡಿಮೆ ಮಾಡುವುದರ ಮೂಲಕ ಸೋಲಾರ್ ಎನರ್ಜಿ ಆಗಿರ್ಬೋದು, ವಿಂಡ್ ಎನರ್ಜಿ ಆಗಿರ್ಬೋದು, ಈ ರೀತಿಯಾದಂತಹ ಅಲ್ಟರ್ನೇಟ್ ರಿನ್ಯೂಯಬಲ್ ಎನರ್ಜಿಗಳ ಪ್ರೋತ್ಸಾಹವನ್ನು ನೀಡುವಂತಹ ಒಂದು ಉದ್ದೇಶವನ್ನು ಈ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ 7 ಹೊಂದಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಇನ್ನು 5 ಪ್ರಮುಖವಾದಂತಹ ಜಾಗತಿಕ ಸಂಸ್ಥೆಗಳ ಮೂಲಕ ಇಂಧನ ಪ್ರಗತಿ ವರದಿಯನ್ನು ಪಬ್ಲಿಷ್ ಮಾಡಲಾಗುತ್ತೆ. ಎನರ್ಜಿ ಪ್ರೋಗ್ರೆಸ್ ರಿಪೋರ್ಟನ್ನು ಪಬ್ಲಿಷ್ ಮಾಡಲಾಗುತ್ತೆ. 5 ಕಸ್ಟೋಡಿಯನ್ ಏಜೆನ್ಸಿ ಅಥವಾ 5 ಸಂಸ್ಥೆಗಳು ಯಾವುವು ಅಂತಂದರೆ ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ ಮತ್ತು 2ನೇದು ಇಂಟರ್ನ್ಯಾಷನಲ್ ರಿನ್ಯೂಯಬಲ್ ಎನರ್ಜಿ ಏಜೆನ್ಸಿ 2ನೇದು, 3ನೇದು ಯುನೈಟೆಡ್ ನೇಷನ್ಸ್ ಸ್ಟ್ಯಾಟಿಸ್ಟಿಕ್ಸ್ ಡಿಪಾರ್ಟ್ಮೆಂಟ್, 4ನೇದು ವರ್ಲ್ಡ್ ಬ್ಯಾಂಕ್ ಅಥವಾ ವಿಶ್ವ ಬ್ಯಾಂಕ್, 5ನೇದು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ವಿಶ್ವ ಆರೋಗ್ಯ ಸಂಸ್ಥೆ. ಈ ಪ್ರಮುಖ 5 ಕಸ್ಟೋಡಿಯನ್ ಏಜೆನ್ಸಿಗಳ ಒಂದು ಅನಾಲಿಸಿಸ್ನ ಆಧಾರವಾಗಿ ಈ ಇಂಧನ ಪ್ರಗತಿ ವರದಿಯನ್ನು ಪಬ್ಲಿಷ್ ಮಾಡಲಾಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಆದಂಥ ಮಾಹಿತಿ ಆಗುತ್ತೆ. ಇನ್ನು ಭಾರತಕ್ಕೆ ರೆಲೆವೆಂಟ್ ಆಗಿ ಈ ಇಂಧನ ಪ್ರಗತಿ ವರದಿ ಏನು ಹೇಳುತ್ತೆ ಅಂತಂದರೆ 2024ರ ವರದಿ ಏನು ಹೈಲೈಟ್ ಮಾಡುತ್ತೆ ಅಂತಂದರೆ ಭಾರತದ ಪ್ರಮುಖ ನೆರೆಹೊರೆಯ ರಾಷ್ಟ್ರಗಳಾದಂತಹ
ಭಾರತವನ್ನು ಇನ್ಕ್ಲೂಡ್ ಮಾಡಿಕೊಂಡಂತೆ ಚೀನಾ ಮತ್ತು ಇಂಡೋನೇಷ್ಯಾ ರಾಷ್ಟ್ರಗಳು ಈ ನವೀಕರಿಸಬಹುದಾದಂಥ ಇಂಧನದ ಬಳಕೆಯ ಮೇಲೆ ಗಮನಾರ್ಹವಾದಂತಹ ಒಂದು ಪ್ರಗತಿಯನ್ನು ಸಾಧಿಸ್ತಾ ಇವೆ. 2010ರಿಂದ 2021ರವರೆಗೆ ಒಂದು ಸಿಗ್ನಿಫಿಕೆಂಟ್ ಆದಂತಹ ಪ್ರೋಗ್ರೆಸ್ಸನ್ನು ಸಾಧಿಸಿವೆ ಅಂತ ಈ ಎನರ್ಜಿ ಪ್ರೋಗ್ರೆಸ್ ರಿಪೋರ್ಟ್ನಲ್ಲಿ ಪಬ್ಲಿಷ್ ಮಾಡಲಾಗಿದೆ 2024ರ ಈ ವರದಿಯಲ್ಲಿ. ಇನ್ನು ಭಾರತದ ನವೀಕರಿಸಬಹುದಾದಂತಹ ಶಕ್ತಿಯಲ್ಲಿ ಭಾರತದ ಪಾತ್ರವು ಈ ಸಾರಿಗೆ ವಲಯಕ್ಕೂ ಕೂಡ ವಿಸ್ತರಿಸಿದೆ. ಈಗ ನಿನ್ನೆ ತಾನೇ ಡಿಸ್ಕಸ್ ಮಾಡಿದ್ವಿ, ಈ ಹೈಡ್ರೋಜನ್ ಚಾಲಿತ ಮೊದಲ ಭಾರತದ ರೈಲನ್ನು ಹರಿಯಾಣದ ಜಿಂದ್ನಿಂದ ಸೋನಿಪತ್ವರೆಗೆ ಪ್ರಾರಂಭಿಸಲಾಯಿತು ಅಂತ. ಸೊ ಈ ಹೈಡ್ರೋಜನ್ ಇಂಧನ ಕೂಡ ಒಂದು ರಿನ್ಯೂಯಬಲ್ ಎನರ್ಜಿ ಸೋರ್ಸ್ ಆಗಿದೆ ಅಂತ ನಾವು ಇಂಪಾರ್ಟೆಂಟಾಗಿ ನೆನಪಿಟ್ಕೋಬೇಕು. ಸೊ ಇದೇ ರೀತಿಯಾಗಿ ಈ ಸಾರಿಗೆ ವಲಯಕ್ಕೂ ಕೂಡ ಈ ನವೀಕರಿಸಬಹುದಂಥ ಶಕ್ತಿಯ ಒಂದು ವ್ಯಾಪಕತ್ವವನ್ನು ಭಾರತ ಸಾಧಿಸಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಈ ರಿಪೋರ್ಟ್ನಲ್ಲಿ ಹೈಲೈಟ್ ಮಾಡಲಾಗಿದೆ. ಯುನೈಟೆಡ್ ಸ್ಟೇಟ್ಸ್ ಆಗಿರ್ಬೋದು, ಬ್ರೆಜಿಲ್, ಯುರೋಪ್, ಚೀನಾ ಜೊತೆಗೆ ಈ ನವೀಕರಿಸಬಹುದಾದಂಥ ಇಂಧನ ಬಳಕೆಯ 85%ನಷ್ಟು ಪ್ರತಿಶತವನ್ನು ಭಾರತವು ಕೂಡ ಅದರ ಒಂದು ಪಾಲನ್ನು ಹೊಂದಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸಿಂಪಲ್ಲಾಗಿ ಭಾರತದಲ್ಲೂ ಕೂಡ ಈ ರಿನ್ಯೂಯಬಲ್ ಎನರ್ಜಿ ಪ್ರೊಡಕ್ಷನ್ಗೆ ಅಥವಾ ಉತ್ಪಾದನೆಗೆ ಸಾಕಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಸರ್ಕಾರದಿಂದ ಪ್ರೋತ್ಸಾಹ ನೀಡಲಾಗ್ತಾ ಇದೆ ಅಂತ ಸಿಂಪಲ್ಲಾಗಿ ನಾವು ನೆನ್ಪಿಟ್ಕೋಬೋದು. ಸೊ ಅದಕ್ಕಿಂತ ಇಂಪಾರ್ಟೆಂಟ್ ಏನು ಅಂತಂದರೆ ಇಂಧನ ಪ್ರಗತಿ ವರದಿ ಅಥವಾ ಎನರ್ಜಿ ಪ್ರೋಗ್ರೆಸ್ ರಿಪೋರ್ಟನ್ನು ಪಬ್ಲಿಷ್ ಮಾಡುವಂತಹ 5 ಕಸ್ಟೋಡಿಯನ್ ಸಂಸ್ಥೆಗಳು IEA, IRENA ನಿನ್ನೆ ತಾನೇ ನಾವು ಡಿಸ್ಕಸ್ ಮಾಡಿದ್ವಿ. ಈ ಇಂಟರ್ನ್ಯಾಷನಲ್ ರಿನ್ಯೂಯಬಲ್ ಎನರ್ಜಿ ಏಜೆನ್ಸಿ ಅನ್ನುವ ಈ ಸಂಸ್ಥೆಯ ಮೂಲಕ ಈ ವರ್ಲ್ಡ್ ಎನರ್ಜಿ ಟ್ರಾನ್ಸಿಷನ್ ಔಟ್ಲುಕ್ ಅನ್ನುವ ರಿಪೋರ್ಟನ್ನು ಪಬ್ಲಿಷ್ ಮಾಡಲಾಗುತ್ತೆ ಅಂತ ಡಿಸ್ಕಸ್ ಮಾಡಿದ್ವಿ. ರೆಗ್ಯುಲರ್ ಆಗಿ ನೀವು ಆರ್ಟಿಕಲ್ಸ್ಗಳನ್ನು ಅಥವಾ ವಿಡಿಯೋವನ್ನು ನೋಡ್ತಾ ಇರಿ, ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ನೆಕ್ಸ್ಟ್ ಆರ್ಟಿಕಲ್ಸ್ಗಳಲ್ಲೂ ಕೂಡ ನೀವು ಹಿಂದೆ ನೋಡಿದಂತಹ ಆರ್ಟಿಕಲ್ಸ್ಗಳ ಮಾಹಿತಿಯನ್ನು ರಿವೈಸ್ ಮಾಡಲಾಗುತ್ತೆ. ಸೊ ಹೀಗಾಗಿ ಮಿಸ್ ಮಾಡ್ಕೋಬೇಡಿ. IRENA ಆಗಿರ್ಬೋದು, ಯುನೈಟೆಡ್ ನೇಷನ್ಸ್ ಸ್ಟ್ಯಾಟಿಸ್ಟಿಕ್ಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ವರ್ಲ್ಡ್ ಬ್ಯಾಂಕ್ ಆಗಿರ್ಬೋದು, ವಿಶ್ವ ಆರೋಗ್ಯ ಸಂಸ್ಥೆ ಆಗಿರ್ಬೋದು, ಈ ರೀತಿಯಾಗಿ 5 ಪ್ರಮುಖ ಸಂಸ್ಥೆಗಳ ಒಂದು ಅನಾಲಿಸಿಸ್ನ ಆಧಾರದ ಮೇಲೆ ಇಂಧನ ಪ್ರಗತಿ ವರದಿಯನ್ನು ಪಬ್ಲಿಷ್ ಮಾಡಲಾಗುತ್ತದೆ. ಇನ್ನು ನೀವೆಲ್ಲ ಕನ್ಸಿಸ್ಟೆನ್ಸಿ ಯಾವ ರೀತಿ ಮೇಂಟೈನ್ ಮಾಡಬೇಕು, ಡಿಸಿಪ್ಲಿನ್ ಆಗಿ ಯಾವ ರೀತಿ ಎಕ್ಸಾಮಿನೇಷನ್ಗೆ ಪ್ರಿಪೇರ್ ಮಾಡಬೇಕು ಅಂತ ಕೇಳ್ತಾ ಇರ್ತೀರಿ ಕ್ಲಾಸ್ಗಳಲ್ಲಿ. ಸೊ ಹೀಗಾಗಿ ಜೀವನದಲ್ಲಿ ಶಿಸ್ತು ಅಂದರೆ ಏನು, ಯಾವ ರೀತಿಯಾಗಿ ಶಿಸ್ತಿನ ಒಂದು ಜೀವನವನ್ನು ನಡೆಸಬೇಕು, ಯಾವುದೇ ರೀತಿಯಾದಂತಹ ನಿರ್ಧಾರ ಮಾಡಲಾದಂತಹ ನಾವು ಮನಸ್ಸಿನಿಂದ ನಿರ್ಧಾರಪಡಿಸಲಾದಂತಹ ಕೆಲಸವನ್ನು ಯಾವುದೇ ಒಂದು ಸಂದರ್ಭದಲ್ಲಿ ಕಂಪ್ಲೀಟ್ ಮಾಡುವಂತಹ ಒಂದು ಮನಸ್ಥಿತಿಯನ್ನು ಶಿಸ್ತು ಅಂತ ಕರೀತಾರೆ. ಮೂಡ್ ಇರಲಿ, ಮೂಡ್ ಇಲ್ಲದೇ ಇರಲಿ, ರೆಗ್ಯುಲರ್ ಆಗಿ ನಾವು ಸೆಟ್ ಮಾಡಿದಂತಹ ಟೈಮ್ ಟೇಬಲನ್ನು ಫಾಲೋ ಮಾಡೋದರ ಮೂಲಕ ನಾವು ಎಕ್ಸಾಮ್ಸ್ಗೆ ಇಷ್ಟು ಪ್ರಿಪೇರ್ ಮಾಡಬೇಕು, 6 hours ಅಥವಾ 8 hours ಕಂಪಲ್ಸರಿಯಾಗಿ ಓದಬೇಕು ಅಂತ ಅಂದ್ಕೊಂಡಿದ್ರೆ ಆ್ಯಟ್ ಎನಿ ಕಾಸ್ಟ್ ಆ 8 hours ಕಂಪ್ಲೀಟ್ ಮಾಡಲೇಬೇಕು. ಮೂಡ್ ಇರಲಿ ಇಲ್ಲದೇ ಇರಲಿ, ಅನ್ನೆಸೆಸರಿಯಾಗಿ ಡಿಸ್ಟ್ರಾಕ್ಷನ್ ಮಾಡದೆ ಯಾವ ರೀತಿಯಾಗಿ ಶಿಸ್ತುಬದ್ಧವಾಗಿ ನಾವು ಯಾವುದೇ ಒಂದು ಕೆಲಸವನ್ನು ರೂಢಿಸಿಕೊಳ್ಳಬೇಕು ಅಥವಾ ಟಾಸ್ಕನ್ನು ಕಂಪ್ಲೀಟ್ ಮಾಡಬೇಕು ಅಂತ ಸಾಕಷ್ಟು ಡೀಟೇಲ್ ಆಗಿ ಇದರಲ್ಲಿ ಮೆನ್ಷನ್ ಮಾಡಲಾಗಿದೆ. ಸೊ ಅದನ್ನು ನೀವು ಫಾಲೋ ಮಾಡ್ಬೋದು. ಜೀವನದಲ್ಲಿ ಶಿಸ್ತು ಏಕೆ ಹೇಗೆ ಅಂತ ರಮ್ಯಾ ಶ್ರೀಹರಿ ಅವರಿಂದ ಈ ಆರ್ಟಿಕಲನ್ನು ಬರೆಯಲಾಗಿದೆ. ಸೊ ಈ ನೋಟ್ಸನ್ನು ಕೂಡ ನಾನು ಅಪ್ಲೋಡ್ ಮಾಡ್ತೀನಿ ಟೆಲಿಗ್ರಾಮ್ ಚಾನಲ್ನಲ್ಲಿ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್ ಫ್ರೆಂಡ್ಸ್. ಡಿಸ್ಕಷನಲ್ಲಿ ನಾವು ಡಿಸ್ಕಸ್ ಮಾಡಿದಂತಹ ಪ್ರಮುಖ ಆರ್ಟಿಕಲ್ಸ್ಗಳಿಗೆ ರೆಲೆವೆಂಟ್ ಆದಂತಹ ಪ್ರಶ್ನೆಗಳನ್ನು ರ್ಯಾಪಿಡ್ ರಿವಿಷನ್ ಸೆಷನ್ನಲ್ಲಿ ರಿವೈಸ್ ಮಾಡೋಣ. ಮೊದಲನೇ ರಿವಿಷನ್ ಪ್ರಶ್ನೆ ಏನು ಅಂತಂದರೆ, ಸುಸ್ಥಿರ ಅಭಿವೃದ್ಧಿ ಗುರಿಗಳ ಕುರಿತಾಗಿ, ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ಗಳಿಗೆ ಕುರಿತಾಗಿ ಈ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ ಅಂತ ಗುರುತಿಸಬೇಕಾಗಿದೆ. ಆಪ್ಷನ್ 1 ಅಥವಾ ಸ್ಟೇಟ್ಮೆಂಟ್ 1, 2015ನೇ ಇಸವಿಯಲ್ಲಿ ವಿಶ್ವಸಂಸ್ಥೆಯಿಂದ SDGಗಳನ್ನು ನಿರ್ಧರಿಸಲಾಯಿತು ಅಂತ ಇದೆ. ಎರಡನೇ ಸ್ಟೇಟ್ಮೆಂಟ್ ಏನು ಅಂತಂದರೆ, SDGಗಳನ್ನು ಅಜೆಂಡಾ 2030 ಅಂತ ಕೂಡ ಕರೀತಾರೆ ಅಂತ ಇದೆ. ಆಪ್ಷನ್ 3, SDGಗಳು ಯುನೈಟೆಡ್ ನೇಷನ್ ಆರ್ಗನೈಸೇಷನ್ ಅಥವಾ ವಿಶ್ವಸಂಸ್ಥೆಯ ಎಲ್ಲ ಸದಸ್ಯ ರಾಷ್ಟ್ರಗಳ ಮೇಲೆ ಕಾನೂನುಬದ್ಧವಾಗಿ ಇವೆ, ಲೀಗಲಿ ಬೈಂಡಿಂಗ್ ಆಗಿವೆ ಅಂತ ಇದೆ. ಸ್ಟೇಟ್ಮೆಂಟ್ 4, ಮೇಲಿನ ಯಾವುದು ಅಲ್ಲ ಅಂತ ಇದೆ.
ಸೊ ಸರಿಯಾದ ಉತ್ತರ ಏನು ಅಂತಂದರೆ ತಪ್ಪಾದಂತಹ ಸ್ಟೇಟ್ಮೆಂಟನ್ನು ನಾವು ಗುರುತಿಸಬೇಕಾಗಿದ್ದರಿಂದ ಆಪ್ಷನ್ 3 ಈಸ್ ರೈಟ್ ಆನ್ಸರ್. ಯಾಕಂತಂದರೆ ಈ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ಗಳು ಯಾವುದೇ ರೀತಿಯಾಗಿ ಈ ಸದಸ್ಯ ರಾಷ್ಟ್ರಗಳ ಮೇಲೆ ಕಾನೂನುಬದ್ಧವಾಗಿ ಬಾಧ್ಯತೆಯನ್ನು ಹೊಂದಿಲ್ಲ. ಇದನ್ನು ಕಂಪ್ಲೀಟ್ ಮಾಡಲೇಬೇಕಾದಂತಹ ಒಂದು ಬಾಧ್ಯತೆ ರಾಷ್ಟ್ರಗಳಿಗೆ ಇಲ್ಲ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಇದು ತಪ್ಪಾದಂಥ, ಕಾನೂನುಬದ್ಧವಾಗಿದೆ ಅನ್ನೋದನ್ನು ಸ್ಟೇಟ್ಮೆಂಟ್ ಆಗಿ ನೀಡಿದ್ದರಿಂದ ಇದು ತಪ್ಪಾದಂತಹ ಸ್ಟೇಟ್ಮೆಂಟ್ ಆಗುತ್ತೆ. ಸೊ ತಪ್ಪಾದಂತಹ ಆಪ್ಷನ್ ಯಾವುದು ಅಂದರೆ ಆಪ್ಷನ್ 3. ಉಳಿದಂತೆ ಮೊದಲನೇ ಸ್ಟೇಟ್ಮೆಂಟ್ ಯಾವುದು ಅಂತಂದರೆ 2015ನೇ ಇಸವಿಯಲ್ಲಿ ವಿಶ್ವಸಂಸ್ಥೆ ಮೂಲಕ ಈ ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನು 17 ಗುರಿಗಳನ್ನು SDG ಅಂತ ಗುರುತಿಸಲಾಗಿತ್ತು. ಇವುಗಳನ್ನು ಅಜೆಂಡಾ 2030 ಅಂತ ಕೂಡ ಗುರುತಿಸಲಾಗುತ್ತೆ. ಯಾಕಂದರೆ 2030ನೇ ಇಸವಿಯವರೆಗೆ ಈ 17 ಗುರಿಗಳನ್ನು ಸಾಧಿಸುವಂತಹ ನಿಟ್ಟಿನಲ್ಲಿ ಸರ್ಕಾರಗಳು ಪ್ರಯತ್ನ ಪಡಬೇಕು, ಜಾಗತಿಕವಾಗಿ ಎಲ್ಲ ಸದಸ್ಯ ರಾಷ್ಟ್ರಗಳು ಪ್ರಯತ್ನ ಪಡಬೇಕು ಅಂತ ಪ್ರೋತ್ಸಾಹವನ್ನು ನೀಡುವಂಥ ಉದ್ದೇಶವನ್ನು ಈ ಯುನೈಟೆಡ್ ನೇಷನ್ ಹೊಂದಿದೆ. ಸೊ ಹೀಗಾಗಿ ಆಪ್ಷನ್ 1 and 2 ಆರ್ ರೈಟ್ ಸ್ಟೇಟ್ಮೆಂಟ್ಸ್, ಕರೆಕ್ಟ್ ಸ್ಟೇಟ್ಮೆಂಟ್ಸ್. ಆಪ್ಷನ್ 3 ಈಸ್ ಎ ರಾಂಗ್ ಸ್ಟೇಟ್ಮೆಂಟ್. ಮುಂದಿನ ರಿವಿಷನ್ ಪ್ರಶ್ನೆ, ಈ ಕೆಳಗಿನ ಯಾವ ಭಾರತೀಯ ರಾಜವಂಶದ ಅವಧಿಯಲ್ಲಿ ಪ್ರಾಚೀನ ನಳಂದಾ ವಿಶ್ವವಿದ್ಯಾನಿಲಯವನ್ನು ಸ್ಥಾಪನೆ ಮಾಡಲಾಗಿತ್ತು ಅಂತ ಪ್ರಶ್ನೆ ಇದೆ. ಆಪ್ಷನ್ 1 ಶಾತವಾಹನರು, ಆಪ್ಷನ್ 2 ಗುಪ್ತ ರಾಜವಂಶದವರು, ಆಪ್ಷನ್ 3 ಮೌರ್ಯರು, ಆಪ್ಷನ್ 4 ಕುಶಾಣರು ಅಂತ ನೀಡಲಾಗಿದೆ. ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 2. 5ನೇ ಶತಮಾನದಲ್ಲಿ ಗುಪ್ತ ಸಾಮ್ರಾಜ್ಯದ ಕುಮಾರಗುಪ್ತನಿಂದ ಬಿಹಾರದ ಈ ನಳಂದಾ ವಿಶ್ವವಿದ್ಯಾನಿಲಯವನ್ನು ಸ್ಥಾಪನೆ ಮಾಡಲಾಗಿತ್ತು. ಪ್ರಾಚೀನ ಕಾಲದ ಈ ನಳಂದಾ ವಿಶ್ವವಿದ್ಯಾನಿಲಯದ ಸುಮಾರು 1.5 ಸಾವಿರ ವರ್ಷಗಳ ಹಿಂದೆ ಈ ನಳಂದಾ ವಿಶ್ವವಿದ್ಯಾನಿಲಯವನ್ನು 5ನೇ ಶತಮಾನದಲ್ಲಿ ಬಿಹಾರದಲ್ಲಿ ಆಳ್ತಾ ಇದ್ದಂತಹ ಗುಪ್ತ ರಾಜವಂಶದ ಕುಮಾರಗುಪ್ತನಿಂದ ಇದನ್ನು ಸ್ಥಾಪನೆ ಮಾಡಲಾಗಿತ್ತು. ಮುಂದೆ ಹರ್ಷವರ್ಧನ ಮತ್ತು ಪಾಲ ರಾಜವಂಶದವರು ಇದನ್ನು ಅಭಿವೃದ್ಧಿಪಡಿಸ್ತಾರೆ ಮತ್ತು 12ನೇ ಶತಮಾನದಲ್ಲಿ ಇದರ ವಿನಾಶ ಪ್ರಾರಂಭವಾಗುತ್ತೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. 18ನೇ ಅಥವಾ 19ನೇ ಶತಮಾನದ ಪ್ರಾರಂಭದಲ್ಲಿ ಇದರ ಎಕ್ಸ್ಕವೇಷನ್ ಮಾಡುವುದರ ಮೂಲಕ, ಇದರ ಉತ್ಖನನ ಮಾಡುವುದರ ಮೂಲಕ ಇಲ್ಲಿ ನಳಂದಾ ವಿಶ್ವವಿದ್ಯಾನಿಲಯ ಇತ್ತು ಅಂತ ಗುರುತಿಸಲಾಗುತ್ತೆ. ಸೊ ಇತ್ತೀಚೆಗೆ ಇದೇ ಒಂದು ನಳಂದಾ ವಿಶ್ವವಿದ್ಯಾನಿಲಯದ ಹೊಸ ಕ್ಯಾಂಪಸನ್ನು ಸ್ಥಾಪನೆ ಮಾಡಲಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಮುಂದಿನ ರಿವಿಷನ್ ಪ್ರಶ್ನೆ, ಎನರ್ಜಿ ಪ್ರೋಗ್ರೆಸ್ ರಿಪೋರ್ಟ್ ಅಥವಾ ಶಕ್ತಿ ಪ್ರಗತಿಯ ವರದಿಯನ್ನು ಈ ಕೆಳಗಿನ ಯಾವ ಒಂದು ಸುಸ್ಥಿರ ಅಭಿವೃದ್ಧಿ ಗುರಿಗೆ ಸಂಬಂಧಿಸಲಾಗಿದೆ, ರಿಲೇಟ್ ಮಾಡಲಾಗಿದೆ ಅಂತ ಪ್ರಶ್ನೆ ಇದೆ. ಸೊ 17 ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ಗಳ ಬಗ್ಗೆ ನಾವೆಲ್ಲ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. 17 ಗುರಿಗಳಲ್ಲಿ ಯಾವುದು ಈ ಎನರ್ಜಿ ಪ್ರೋಗ್ರೆಸ್ ರಿಪೋರ್ಟ್ಗೆ ರಿಲೇಟ್ ಆಗ್ತದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ 1 SDG ನಂಬರ್ 2, ಆಪ್ಷನ್ 2 ಗೋಲ್ ನಂಬರ್ 7, ಆಪ್ಷನ್ 3 ಗುರಿ 11, ಆಪ್ಷನ್ 4 13ನೇ ಗುರಿ ಅಂತ ನೀಡಲಾಗಿದೆ. ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 7. ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ ಅಥವಾ ಸುಸ್ಥಿರ ಅಭಿವೃದ್ಧಿ ಗುರಿಗಳ 7ನೇ ಗುರಿಗೆ ಈ ಎನರ್ಜಿ ಪ್ರೋಗ್ರೆಸ್ ರಿಪೋರ್ಟ್ ಏನಿದೆ ರಿಲೇಷನನ್ನು ಹೊಂದಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಜಾಗತಿಕವಾಗಿ ಎಲ್ಲ ಸಮುದಾಯಗಳಿಗೂ ಕೂಡ ವಿಶ್ವಾಸಾರ್ಹವಾದಂತಹ ಶುದ್ಧ ಶಕ್ತಿಯ ಆಕ್ಸೆಸಿಬಿಲಿಟಿಯನ್ನು ಒದಗಿಸುವಂತಹ ನಿಟ್ಟಿನಲ್ಲಿ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ ನಂಬರ್ 7 ಗುರುತಿಸಲಾಗುತ್ತೆ. ಸೊ ಇದರ ಒಂದು ಅನಾಲಿಸಿಸನ್ನು ಮಾಡುವಂತಹ ನಿಟ್ಟಿನಲ್ಲಿ ಈ ಶುದ್ಧ ಇಂಧನವನ್ನು ಉತ್ಪಾದನೆ ಮಾಡುವಂತಹ ನಿಟ್ಟಿನಲ್ಲಿ ಜಾಗತಿಕ ರಾಷ್ಟ್ರಗಳು ಎಷ್ಟು ಪ್ರಮಾಣದಲ್ಲಿ ಪ್ರಯತ್ನವನ್ನು ಪಡ್ತಾ ಇವೆ ಅನ್ನುವ ಅನಾಲಿಸಿಸನ್ನು ಈ ಎನರ್ಜಿ ಪ್ರೋಗ್ರೆಸ್ ರಿಪೋರ್ಟ್ನಲ್ಲಿ ಪಬ್ಲಿಷ್ ಮಾಡಲಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಸೊ ದಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಆರ್ಟಿಕಲ್ಸ್ ಆ್ಯಂಡ್ ಡಿಸ್ಕಷನ್ ಫ್ರೆಂಡ್ಸ್. ಈ ಕಾಂಟೆಂಟನ್ನು ನಿಮ್ಮ ಎಲ್ಲ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ಹ್ಯಾವ್ ಎನ್ ಆಸಮ್ ಡೇ.